ಸಿರಾ ಚುನಾವಣೆ ಆದಮೇಲೆ ಸ್ವಲ್ಪ ನನ್ನ ಆರೋಗ್ಯದಲ್ಲಿ ಅಂದರೆ ಮಂಡಿ ನೋವು ಅಷ್ಟೇ, ಬೇರೆ ಏನು. ಸುಮಾರು 80 ಹಳ್ಳಿಗೆ ನಾನು ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡು ಪರಿಣಾಮ ಸ್ವಲ್ಪ ಮಂಡಿ ನೋವು ಜಾಸ್ತಿ ಆಯಿತು. ಅದೇನು ಮಂಡಿ ನೋವಿದೆ ನನಗೆ, ಸ್ವಲ್ಪ ಹೆಚ್ಚು ನೋವು ಶುರುವಾಯಿತು. ಅದರಿಂದ ನಿಮ್ಮನ್ನು ಭೇಟಿ ಮಾಡೋಕ್ಕಾಗಲಿಲ್ಲ. ಕಳೆದ 3 ತಿಂಗಳಿಂದ ನಮ್ಮ ಪಕ್ಷದ ಬಗ್ಗೆ ಹಲವಾರು ರೀತಿ ವ್ಯಾಖ್ಯಾನಗಳು ಬರ್ತಾ ಇದೆ. ಅದೊಂದು ರೀತಿ ಮನರಂಜನೆ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾರೋ ಬೇಸರ ಮಾಡ್ಕೋಬೇಡಿ. ನಾನು ಯಾವ್ಯಾವ ಟಿ ವಿಲಿ ಏನೇನು ಮಾತುಗಳು ಬಂದಿದೆ, ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಮಾತಾಡೋದಿಲ್ಲ. ಅದು ನೀವು ಕಾರಣ ಅಲ್ಲ, ರಾಜಕಾರಣಿಗಳು ವಿವಿಧ ಪಕ್ಷದಲ್ಲಿ ಏನೇನು ಅವ್ರು ಮಾತನಾಡ್ತಾರೋ ಅದನ್ನು ಕ್ರೋಢೀಕರಿಸಿ ನೀವು ಜನಗಳಿಗೆ JDSನ ಸ್ಥಿತಿಗತಿ ಏನು ಅಂತ ಹೇಳಿ ಆ ಮೆಸೇಜ್ ಕೊಡೋದು ನಿಮ್ಮ ಕರ್ತವ್ಯ, ಮಾಡಿದ್ದೀರಿ. ಇದೊಂದು ಪ್ರಾದೇಶಿಕ ಪಕ್ಷ. ಒಂದು ಪ್ರಾದೇಶಿಕ ಪಕ್ಷ ಉಳಿಸ್ಕೊಳ್ಬೇಕಾಗಿದ್ದರೆ ಅದೆಷ್ಟು ಕಷ್ಟ ಅನ್ನೋದು ಅದರ ಕಾರ್ಯಕರ್ತರಿಗೆ, ಅದರ ಮುಖ್ಯಸ್ಥರಿಗೆ, ಅದರ ಪದಾಧಿಕಾರಿಗಳಿಗೆ ಆ ನೋವು ಗೊತ್ತಿರುತ್ತೆ. ಕರ್ನಾಟಕದಲ್ಲಿ ಜಾತ್ಯತೀತ ಜನತಾದಳ ಆಟಕ್ಕಿಲ್ಲ ಲೆಕ್ಕಕ್ಕಿಲ್ಲ ಅನ್ನೋ ಥರದಲ್ಲಿ ವ್ಯಾಖ್ಯಾನಗಳು ಈ ರಾಜ್ಯದ ಅನೇಕ ಜನ ಮುಖಂಡಗಳು ಮಾತನಾಡೋದು ನೋಡಿದ್ದೆ ನಾನು. ಇದಕ್ಕೆಲ್ಲ ಕಾರಣ ಯಾರು? ಕುಮಾರಸ್ವಾಮಿನ, ರೇವಣ್ಣನ, ಅಥವಾ ಯಾರ ಕಾರಣ ಇದಕ್ಕೆ? 1989ರಲ್ಲಿ ನನ್ನ ಹೊರಗೆ ಹಾಕಿದರು ಏಕಾಂಗಿಯಾಗಿ. ಎಲ್ಲ ನಾಯಕರು ಹೊರಗಡೆ ನನ್ನ ಬಿಟ್ಟು BJPಲಿದ್ದಾರೆ, ಕಾಂಗ್ರೆಸ್ಸಲ್ಲೂ ಮುಖಂಡಗಳೇ ಆಗಿದ್ದಾರೆ. ಅವ್ರ ಹೆಸರುಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಏಕಾಂಗಿ ಆಗಿದ್ದಂಥ ದೇವೇಗೌಡ ಜೊತೆ ದತ್ತ ಇದ್ದರು, ಬಹುಶಃ BL ಶಂಕರು, ಉಗ್ರಪ್ಪ ಇದ್ದರು. ಬಗ್ಗೆ ಹೆಚ್ಚು ಮಾತನಾಡಲ್ಲ. ಮತ್ತೆ ವಾಪಸ್ ನನ್ನ ತಲೆ ಬಂದ್ರಲ್ಲ. ಯಾರು ಬಂದರು, ಏನಾಯಿತೋ ಅವ್ರ ಹೆಸರುಗಳು ಹೇಳೋದು ಬೇಡ, ಅವರೆಲ್ಲ ತೀರೋಗಿದ್ದಾರೆ. ಮತ್ತೆ ಪಕ್ಷ ಕಟ್ಟಿದ್ವಿ. ಯಾರಾದರೂ 10 ರೂಪಾಯಿ ಕೊಟ್ಟಿದ್ದಾರೆ ನನಗೆ, ಸತ್ತಿರೋರು ಬಿಟ್ಬಿಡಿ, ಬದುಕಿರೋರಿಗೆ ಕೇಳ್ತೀನಿ. ಹೋರಾಟ ಮಾಡಿದ್ವಿ. ನನ್ನ ಹೋರಾಟದಲ್ಲಿ ಕೆಲವರು ಇಲ್ಲ ನನ್ನ ಮುಂದೆ, ಅದರ ವಿಷಯ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಅವತ್ತು ನಾನು ಯಾವ ದೇವೇಗೌಡ ಆಟಕ್ಕಿಲ್ಲ ಲೆಕ್ಕಕ್ಕಿಲ್ಲ ಅಂತ ತೆಗೆದುಹಾಕಿದ್ರು ಏಕಾಂಗಿಯಾಗಿ, 94ರಲ್ಲಿ ಪವರಿಗೆ ಬಂದ್ವಿ ನಾವು. ಸಾಮಾಜಿಕ ನ್ಯಾಯದ ಬಗ್ಗೆ ಚರ್ಚೆ ಮಾಡಲ್ಲ. ಈಗ ನಾನು ಚರ್ಚೆ ಅವಶ್ಯಕತೆ ಇಲ್ಲ. ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಆಗುವಂಥ ಮಟ್ಟನೂ ಬಂದೋಯ್ತು. ಅದು ನನ್ನಿಂದ ಅಲ್ಲ, ನಾನು ಅಪೇಕ್ಷೆ ಮಾಡಿದ್ರೂ ಅಲ್ಲ. ಆ ಸನ್ನಿವೇಶ ದೈವದ ಆಟ. ನಾನು ಅಪೇಕ್ಷೆ ಮಾಡದೇ ಇದ್ದರೂ
ಒಬ್ಬ ಕನ್ನಡಿಗರಿಗೆ ಪ್ರಧಾನಮಂತ್ರಿ ಆಗುವಂಥ ಒಂದು ಅವಕಾಶ ಬಂತು. ನಾನು ಪ್ರಧಾನಮಂತ್ರಿ ಆಗೋ ಅವಕಾಶ ಬಂದ ಮೇಲೆ, ನಾನು ಹೋದ್ಮೇಲೆ ನಮ್ಮದೇ ಸರ್ಕಾರ ಎಕ್ಸೆಪ್ಟ್ ದೇವೇಗೌಡ ನನಗ್ಯಾರೂ ಕಾಫಿ ಟೀ ಕೊಟ್ಟು ಕಳಿಸಿಲ್ಲ. ನಾವು ಕನ್ನಡಿಗ ಪ್ರಧಾನಮಂತ್ರಿ ಆದಾಗ ನನಗೆ ಯಾರೋ ಕಾಫಿ ಟೀ ಕೊಟ್ಟು ವಿಧಾನಸೌಧದ ಬ್ಲ್ಯಾಂಕೆಟ್ ಹಾಲಲ್ಲಿ ನಗು ಬರುತ್ತೆ. ನನಗೆ ವ್ಯಥೆ ಇಲ್ಲ. ನನಗೆ ದಯಮಾಡಿ ಯಾರೂ ಬೇಸರ ಮಾಡ್ಕೊಳ್ಳಿ. ಮೊದಲನೇ ಪರೀಕ್ಷೆ ನಾನು ಎಲ್ಲಿ ರಾಮನಗರದಲ್ಲಿ ನಿಂತು ಗೆದ್ದಿದ್ನೋ ಅದರ ಉಪಚುನಾವಣೆ, ಸೋಲು ನಮ್ಮದೇ ಸರ್ಕಾರ. ಪಾರ್ಲಿಮೆಂಟ್ ಚುನಾವಣೆ ಬಂತು, ನಮ್ಮದೇ ಸರ್ಕಾರ, ಎಲ್ಲ ಘಟಾನುಘಟಿಗಳಿದ್ದಾರೆ, 2 ಸೀಟ್ ಬಂತು. ಯಾವ ದೇವೇಗೌಡ 16 ಸೀಟ್ ತೆಗೆದುಕೊಂಡಿದ್ನೋ ಯಾವ ಕಾರ್ಯಕ್ರಮಗಳನ್ನು ಕೊಟ್ಟಿದ್ನೋ 16 ಸೀಟ್ ಗೆಲ್ತಕ್ಕಂಥದ್ದು 2 ಸೀಟ್ ಸೋತ್ವಿ. ಅದು ಭಾಳ ಕಡಿಮೆ ಅಂತರದಲ್ಲಿ. ನಾನು 18 ಬರುತ್ತೆ ಅಂತ ನನ್ನ ಇಂಟೆಲಿಜೆನ್ಸ್ ನನಗೆ ಒಂದು ಅಭಿಪ್ರಾಯ ಕೊಟ್ಟಿದ್ದೆ. ನಮ್ಮದೇ ಸರ್ಕಾರ, ನಮ್ಮದೇ ಕಾರ್ಯಕ್ರಮ, ಮುಸ್ಲಿಮರಿಗೂ ರಿಸರ್ವೇಷನ್ನು, ನಾಯಕರಿಗೂ ರಿಸರ್ವೇಷನ್ನು, ಆಮೇಲೆ 2A 2B, ಅದರಲ್ಲೂ ನಾನೇನು ಆ ಕಮಿಟಿ ಮೆಂಬರ್ ಅಲ್ಲ, ಕಮಿಟಿ ಬೇರೆಯವರು ಇದ್ದರು, ಅದಿರಲಿ. ಯಾಕೆ ಒಂದು ಪ್ರಾದೇಶಿಕ ಪಕ್ಷ ತಂದೆ ಶಕ್ತಿಯಿಂದ ರಾಜ್ಯವನ್ನು ಆಳ್ತಕ್ಕಂಥ ಸನ್ನಿವೇಶ ಬಂದ ಮೇಲೆ ಯಾಕೆ ಈ ದೋಷ ಜನಗಳಿಗೆ ಕೊಡಲು? ಅವತ್ತು ಬೇಹದ್ ಪಟೇಲ್ ಸರ್ಕಾರದಲ್ಲಿದ್ದಂಥ ಎಂಟೈರ್ ಟೀಮು ಏನಾಯಿತು? 2 ಹಾಸನ, 1 ಮಂಡ್ಯ ಗೆದ್ದಿಲ್ಲ. ನಮ್ಮ ಶಿವಣ್ಣ ಶ್ರೀನಿವಾಸ್ ಪ್ರಸಾದ್ಗೂ ಅಲ್ಲಿ ಚಾಮರಾಜನಗರ ಗೊತ್ತಿದೆ ನನಗೆ, ಜ್ಞಾಪಕ ಶಕ್ತಿ ಇದೆ. ನನಗೆ ಯಾವುದು ಜ್ಞಾಪಕ ಶಕ್ತಿ ಹೋಗಲಿ. ಯಾಕೆ ಈ ತಪ್ಪನ್ನು ನಮ್ಮ ನಾಯಕರು ಹೊತ್ಕೊಳ್ಬೇಕು? ನಮ್ಮದೇ ಸರ್ಕಾರ, ಜನಕ್ಕೆ ಯಾಕೆ ನಾನು ಆಪಾದನೆ ಮಾಡಿ? ಯಾಕೆ ಆಪಾದನೆ ಮಾಡು? ಇವತ್ತು ಈ ಪಕ್ಷ ಉಳಿತದೋ ಹೋಗ್ತದೋ, ಉಳಿತದೋ ಹೋಗ್ತದೋ. 3 ದಿವಸ ಯಾವುದೋ ಟಿ ವಿಲಿ ನೋಡಿದೆ. ಇನ್ನೇನು ಮನೆಯೊಳಗೇನೆ ತೆನೆ ಹೊತ್ತು ಮಹಿಳೆಯ ಬಗ್ಗೆ ಬೇಕಾದಷ್ಟು ಚರ್ಚೆ ನಡೀತಾ ಇದೆ. ಆ ವರದಿ ಕೊಡ್ತಾರೆ ಯಾರೋ ಅವರಿಗೆ. ನಿಮ್ಮ ಸ್ವಾತಂತ್ರ್ಯ ಇದೆ, ನಾನು ನಿಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರೋದಿಲ್ಲ. ಅಟ್ಲೀಸ್ಟ್ ವಿಶ್ಲೇಷಣೆ ಮಾಡುವಾಗ ಮನೆಯಲ್ಲೇ ತೆನೆ ಹೊತ್ತ ಮಹಿಳೆಯ ಬಗ್ಗೆ ಈ ರೀತಿಯೆಲ್ಲ ಮಾತಾಡಬಾರ್ದು. ನಾನು ಎಲ್ಲರಿಗೂ ಇದನ್ನು ಹೇಳಲ್ಲ, ಯಾವುದೋ 1-2 ಕಡೆ ದೃಷ್ಟಿ ಮಾಧ್ಯಮ ನೋಡಿದೆ. ಅದರಿಂದ ಒಂದು ಸ್ಪಷ್ಟವಾಗಿ ಹೇಳ್ತೇನೆ, ಈ ಪಕ್ಷನ ಯಾರೂ ಅಲುಗಾಡಿಸ್ಲಿಕ್ಕೆ ಆಗೋದಿಲ್ಲ. ಸೋಲ್ಬೋದು ಗೆಲ್ಬೋದು ಬೇರೆ ವಿಷಯ. ನಾನು ಕಾಂಗ್ರೆಸ್ ಬಗ್ಗೆ ಮಾತಾಡೋದಿಲ್ಲ, ತುಂಬ ಮಾತಾಡ್ತೀನಿ. ಐ ನೋ ವಾಟ್ ಕಾಂಗ್ರೆಸ್. ಈ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀನಿ ಅಂತ ಹೇಳಿದರು ಮೋದಿ. ನನ್ನ ಮಗ ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡುವಂತ ಯಾರು ಮನೆ ಬಾಲಿಗೆ ಹೋಗಿದ್ದಿಲ್ಲ. ಮುಖ್ಯಮಂತ್ರಿ ಆದ ದೊಡ್ಡ ಹಿಂದೂ ಆಗಿದ್ದಾರೆ, ಅವರು ಈಗಲೂ ಆಗಿದ್ದಾರೆ. ಆದರೆ ಇಡೀ ರಾಷ್ಟ್ರದ ಎಲ್ಲ ಸೆಕ್ಯುಲರ್ ಲೀಡರ್ನ ಕರೆಸ್ತೀನಿ. ವೈ? ಯಾವ ಕಾಂಗ್ರೆಸ್ 18 ರಾಜ್ಯಗಳಲ್ಲಿ
ತನ್ನ ಅಸ್ತಿತ್ವ ಕಳ್ಕೊಂಡಿತ್ತು, ಅದಕ್ಕೊಂದು ಶಕ್ತಿ ತುಂಬಬೇಕು ಅಂತ 6 ಜನ ಮುಖ್ಯಮಂತ್ರಿಗಳು ಸೆಕ್ಯುಲರ್ ಲೀಡರ್ಸ್ ಹಾಳು ಮಾಡಿದ್ದಾರೆ. ನೀವು ನನ್ನ ಬಗ್ಗೆ ಲಘುವ ಮಾತಾಡ್ತೀರಾ? ಪ್ರಶ್ನೆ ನಾನೇ ಕಾರಣ, ನಾಟ್ ಕುಮಾರಸ್ವಾಮಿ. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಕಾಂಗ್ರೆಸ್ ಮುಖಂಡರು ಸಭಾಪತಿಯವರು ರಾಜೀನಾಮೆ ಕೊಡೋ ಸಂಬಂಧದಲ್ಲಿ ನನ್ನ ಹೆಸರು ತೆಗೆದು ಅವರ ಸೆಕ್ಯುಲರ್ ಲೀಡರ್ಶಿಪ್ಪನ್ನು ಈ ಸಾರಿ ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನೇರವಾಗಿ ಸಿಂಗ್ಯುಲರೋ ಪ್ಲೂರಲ್ಲೋ ಓರ್ಡೋ ಬೇಡ. ಈಗ ಈ ಸಾರಿ ನನ್ನ ಸೆಕ್ಯುಲರ್ ಲೀಡರ್ಶಿಪ್ಪನ್ನು ಪರೀಕ್ಷೆ ಮಾಡಬೇಕಂತ ನನಗಿನ್ನೂ ಅವರ ಬಗ್ಗೆ ಗೌರವದಲ್ಲಿ ಹೇಳ್ತೇನೆ. ಇಡೀ ಕಾಂಗ್ರೆಸ್ ಬಗ್ಗೆ ಸೆಕ್ಯುಲರಿಸಮ್ ಬಗ್ಗೆ ಮಾತನಾಡುವುದಿಲ್ಲ. ಇದು ಯಾರು ಇವರು? ಈ ಲೀಡರ್ ತಮಿಳ್ನಾಡಲ್ಲಿ ಏನಾಯ್ತು? ಯಾರ ಮನೆ ಬಾಗಿಲಿಗೆ ಹೋದ್ರು? ವೆಸ್ಟ್ ಬೆಂಗಾಲಲ್ಲಿ ಈಗಿರ್ತಕ್ಕಂಥ ಪ್ರಣಬ್ ಮುಖರ್ಜಿ, ನಮ್ಮ ಸುಷ್ಮಾ, ನಮ್ಮ ಮುಖ್ಯಮಂತ್ರಿ ಇದ್ದಾರಲ್ಲ ವೆಸ್ಟ್ ಬೆಂಗಾಲಲ್ಲಿ, ಮಮತಾ ಬ್ಯಾನರ್ಜಿ, ಅವ್ರಿಗೆ ರೈಲ್ವೆ ಪೋರ್ಟ್ ಕೊಟ್ಟಿತ್ತಿಲ್ವಾ? BJPಲಿ ಅವರು ಮುಖ್ಯಮಂತ್ರಿ ಆಗಿತ್ತಿಲ್ವೇ? ಅವ್ರ ಮನೆ ಬಾಗಿಲಿಗೆ ಹೋದರೆ. ಬಿಹಾರದಲ್ಲಿ ಏನಾಯ್ತು? ಶಿವಸೇನಾ ಜೊತೆಗೆ ನೀವು ಸರ್ಕಾರ ಮಾಡ್ಕೊಂಡಿಲ್ವಾ? ಗೋಧ್ರಾ ಘಟನೆ ಆದಾಗ ಇಲ್ಲಿ ಕೂತಿದ್ದೀನಿ ನಾನು, ಬದುಕಿದ್ದೀನಿ. ಯಾರು ಹೋಗಿದ್ರು? ಇವರು ಮುಸ್ಲಿಮರನ್ನ ಉಳಿಸೋ ಶಕ್ತಿ ಅವ್ರಿಗೆ ಇರೋದು. ಈ ಮುಸ್ಲಿಮರನ್ನ ದಾರಿ ತಪ್ಪಿಸಿದ್ದಾರು? ಆತ್ಮ ಉಟ್ಕೊಂಡು ಹೇಳಬೇಕು. ಯಾರು ದಾರಿ ತಪ್ಪಿಸಿದ್ರು? JDSನ ಸೆಕ್ಯುಲರ್ ಪಟ್ಟ ನಾಶ ಮಾಡಬೇಕು ಅಂತ ಹೇಳಿ ಅವರ ಆಫೀಸಲ್ಲಿ ಒಬ್ಬ ಹಿರಿಯ ಅಧಿಕಾರಿಯನ್ನು ಇಟ್ಕೊಂಡು 4 ಜನ ರಿಟೈರ್ಡ್ ಅಧಿಕಾರಿಗಳು. ನೀವು ಮುಸ್ಲಿಮರ ಗುತ್ತಿಗೆ ತಗೊಂಡಿದ್ದೀರಾ? ರಾಹುಲ್ ಗಾಂಧಿ ಈ ದೇಶದ ಮುಂದಿನ ಪ್ರಧಾನಮಂತ್ರಿ ಆಗೋರು. ಹಾಸನದಲ್ಲಿ ದೇವೇಗೌಡ ಇಸ್ ಎ ಬಿ ಟೀಮ್, ಒಬ್ಬ ಮಾಜಿ ಪ್ರಧಾನಮಂತ್ರಿ. ಯಾರು ಹೇಳಿಸಿದ್ದು? JDS ಉಳಿಸ್ಬೇಕು ಅಂತನೋ ಮುಗಿಸ್ಬೇಕು ಅಂತನೋ? ಕುಮಾರಸ್ವಾಮಿ ಕಾರಣನ? ಇದರ ಪರಿಣಾಮ ಏನಾಯಿತು? ನನ್ನಿಂದ ತೆಗೆದುಕೊಂಡು ಹೋದಂಥ 7 ಜನ MLAಗಳು ಗೋಪಾಲ ಈ ಕಡೆ ವಾಪಸ್ ಬಂದರು 8 ಜನದಲ್ಲಿ. ಇಲ್ಲಿ ನಮ್ಮ ಫರೂಕನ್ನು ಸೋಲಿಸ್ಬೇಕು ಅಂತ ಹಠ ಹಿಡಿದು ನಮ್ಮ ಮರ್ಯಾದೆ ತೆಗಿಬೇಕು ಅಂತ ಮಾಡಿದ್ವಿ. ಏನಾಯಿತು? 130 ಇದ್ದು 78ಕ್ಕೆ ಯಾಕೆ ಬಂತು? ನಿಮ್ಮ ಹಾಲು, ಅಕ್ಕಿ, ಹಣ್ಣ, ಭಾಗ್ಯಗಳು, ಭಾಗ್ಯದ ಮೇಲೆ ಭಾಗ್ಯ ಯಾಕೆ ಬಂತು? ಹೇಳ್ತಾರೆ ನಾವು JDS ಜೊತೆ ಹೋದದ್ದು ನಮಗೆ ಬಿತ್ತು. ಈ 78 ಬರುವಾಗ ನೀವು JDSನ್ನು B ಟೀಮ್ ಅಂತ ಕರೆದು ನಾನು ಕಾರಣನ? ತಿರುಗಿದ್ರು 1-2 ತಿಂಗಳು ಈ ಭಾಗ್ಯಗಳ ಹೆಸರು ಹೇಳಿ 78ಕ್ಕೆ ಬಂತು. ಒಂದು ತಪ್ಪಿನಿಂದ ನಾವು ಸುಮಾರು 22 ಸೀಟ್ ಕಳ್ಕೊಂಡಿದ್ವಿ, ಅವರು 52 ಸೀಟ್ ಕಳ್ಕೊಂಡ್ರು.
JDSನ ಮುಗಿಸೋದು ಕುಮಾರಸ್ವಾಮಿ ಅಲ್ಲ, ಈ ರಾಜ್ಯದ ಜನತೆ ಅಲ್ಲ. ಒಬ್ಬ ದೇಶದ ಮುಂದಿನ ಪ್ರಧಾನಮಂತ್ರಿ ಆಗುವ ವ್ಯಕ್ತಿಗೆ ಹಾಸನದಲ್ಲೇ ಹೇಳಿಸಿದರು. ಹಾಸನದಲ್ಲಿ ಈಗೇನಾಗಿದೆ ಕಾಂಗ್ರೆಸ್ ಹಾಸನ ಒಂದು ನಗರಸಭೆ ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲ್ಲ ಇವ್ರ ಕೈಲಿ, ಇಲ್ಲ BJP ಹೋಗಿದೆ. ಇದು ಆನಂದನ ನಿಮಗೆ? ಇದು JDSನ ಕುಮಾರಸ್ವಾಮಿಗೆ ತಲೆ ಕಟ್ಟಿ ಮನೆಯೊಳಗೇ ಅಲುಗಾಡ್ತಾ ಇದೆ. ಏನು ಅಲುಗಾಡತ್ರಿ? ದಯಮಾಡಿ ಇದಕ್ಕೆ ತೆರೆ ಎಳಿತೇನೆ. ಇಂಥ ಲಘುವಾದಂಥ ವಿಷಯಗಳನ್ನು ಆಡ್ತಾರೆ ಅವರು. ಕೆಲವರಿಗೆ ತಮಾಷೆ ಇದೆ. ಈಗಲಾದರೂ ಆ ಮುಖಂಡಗಳಿಗೆ ಹೇಳ್ತೇನೆ, ಈ ರೀತಿ ಎಲ್ಲ ಒಂದು ಪಕ್ಷದ ಬಗ್ಗೆ ಲಘುವಾಗಿ ಮಾತಾಡಿ. ಯಾರ್ಯಾರು ಯಾವಾಗ ನನ್ನ ಮನೆ ಬಾರಿ ಬಂದಿರೋದೆಲ್ಲ ಹೇಳಿದೆ. ಯಾರಿಗೂ ನಾನು ಅವಮಾನ ಮಾಡಲ್ಲ. ಈ ಪಕ್ಷನ ಅಷ್ಟು ಸುಲಭವಾಗಿ ಯಾರ ಕೈಲೂ ತೆಗಿಲಿಕ್ಕಾಗಲ್ಲ. ಇದ್ದಾರೆ ಪುಣ್ಯಾತ್ಮರು ಈ ಪಕ್ಷ ಉಳಿಸ್ಕೊಂಡವರು. ಬರೀ ದೇವಡ ಅದು ದೇವಣ್ಣ ಮಗ ಅಷ್ಟೇನ ಇದ್ದಾರೆ. ಈ ಸಾರಿ ಏನಾಯಿತು, ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ ಚೇರ್ಮನ್ ಮಾಡೋದು, ನಮ್ಮಿಂದನೇ ಚೇರ್ಮನ್ ಆದರವರು. ನಾವು ಮೊದಲು ಕಾಂಗ್ರೆಸ್ ಹೈಕಮಾಂಡ್ನ ಮುಖಂಡರುಗಳು ನನ್ನ ಮನೆಗೆ ಬರ್ತೀವಿ ಅಂತ ಫೋನ್ ಮಾಡಿದ್ರು. ನಾವು ನೀವು ಬರಬೇಡಿ, ಮಾಧ್ಯಮದವರೆಲ್ಲ ನನ್ನ ಮನೆಗೆ ತುಂಬಿಕೊಳ್ತಾರೆ, ಇಲ್ಲಿ ಬರಬೇಡಿ. ಅಶೋಕ ಹೋಟ್ಲ ನಾನು, ಗುಲಾಮ್ ನಬಿ ಆಜಾದು, ಎಲೆಟ್ಟು, ನಾವು 3 ಜನ. ನಾನು ಯಾವ ಕಾರಣದಿಂದ ನನ್ನ ಮಗನ ಮುಖ್ಯಮಂತ್ರಿ ಮಾಡಲ್ಲ. ಈ ಚರ್ಚೆ ನಮ್ಮಲ್ಲೇ ನಡೆದು ನನಗೆ ಹಿಂದಿನಿಂದ ಏನೇನು ಮಾಡಿದ್ದಾರೆ ಎಲ್ಲ ಹೇಳಿದೆ. ನಿಮ್ಮಿಂದ ನನಗೇನು ಅನಾಹುತ ಆಯಿತು, ಯಾರು ನನ್ನ ಹೆಂಡತಿಗೆ ಆ್ಯಸಿಡ್ ಬಿತ್ತು, ನಿಮ್ಮದೇ ಸರ್ಕಾರ, ಇದೆಲ್ಲ ಒಂದಲ್ಲ. ನನ್ನಲ್ಲಿದ್ದಂಥ ಎಲ್ಲ ನೋವನ್ನು ತೋಡ್ಕೊಂಡು ಗುಲಾಮ್ ನಬಿಗೆ ಇದಾಗಲ್ಲ ನಡಿ. ನಾವಿಬ್ಬರು ಸ್ನೇಹಿತರೆ. ಪಾಪ ಅವರು ಕೈ ಹಿಡ್ಕೊಂಡು ಇಲ್ಲ, ಫರ್ಗೆಟ್ ದಿ ಪಾಸ್ಟ್, ಫರ್ಗೆಟ್ ದಿ ಪಾಸ್ಟ್, ಫರ್ಗೆಟ್ ದಿ ಪಾಸ್ಟ್ ಬೇಡಿ ಈ ಏಕೆಂದರೆ ಇಲ್ಲಿ ಏನಾಗಿದೆ, ಯಡಿಯೂರಪ್ಪ ಸರ್ಕಾರ ಮಾಡಿದ್ದಾನೆ 2 ದಿನವೂ 3 ದಿನವೂ ಆಗಿದೆ. ಕಾಂಗ್ರೆಸ್ಸನ್ನು 3 ದಿನ ಅಲುಗಾಡ್ತಾ ಇದ್ದಾರೆ. ರಾತ್ರಿ 12 ಗಂಟೆಯಲ್ಲಿ ನೀವು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿಸಿದ್ರಲ್ಲ, ಯಾತಕ್ಕೋಸ್ಕರ? ನಾನು ಯಡಿಯೂರಪ್ಪನ ತೆಗಿಬೇಕು ಅಂತ ಬಂದಿದ್ನ? ಅವರಿಗೆ 100 ಎಷ್ಟೋ ಬಂದಿದೆ. ನಮಗೆ ಇವರಿಗೆ 78, ನನಗೆ 38. ಕಡೆ ಕಮ್ಮಿ ಉಂಟು. ಮಾಡ್ಕೊಂಡು ನೀವು, ನಾನು ಕೊನೆಗೆ ಇವರೆಲ್ಲ ಬಂದರು, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ, ಖರ್ಗೆ, ಡಾಕ್ಟರ್ ಪರಮೇಶ್ವರ್, ಮುನಿಯಪ್ಪ. ನಾನು ಹೇಳಿದೆ, ಖರ್ಗೆ ಹೋದ ಸಾರಲ್ಲೇ ಮಾಡಬೇಕಾಯ್ತು, ಮಾಡಿ. ಮಾತಾಡೋದಕ್ಕೆ ಕನಿಷ್ಠ ಪ್ರಮಾಣದ ವಾಸ್ತವ್ಯ ಸಂಗತಿ ಹೇಳಿ ಸೌಜನ್ಯತೆ ಬಿಡುವೆ. ಅವ್ರು ಒಪ್ಕೊಂಡ್ರು. ಹೈಕಮಾಂಡ್ ಹೇಳಿದ್ರೆ ನಾನು ಆಗ್ತೀನಿ. ನಾನು ಸೋನಿಯಾ ಗಾಂಧಿರು, ರಾಹುಲ್ ಗಾಂಧಿರು ನಾನೇ ಮಾತಾಡ್ತೀನಿ ಅಂತ ಕೈ ಹಿಡ್ಕೊಂಡು. ಮಾತನಾಡುವಾಗ ಕಿಂಚಿತ್ತಾದರೂ ವಾಸ್ತವವಾಗಿರ್ತಕ್ಕಂಥ ನಡೆದ ಘಟನೆ ಬಗ್ಗೆ ಮಾತಾಡೋದು. ಆಯಿತು, ನಾನು ಕೊನೆಗೆ ಈ ದೇಶದಲ್ಲಿ ಕಾಂಗ್ರೆಸ್ಗೆ ಮತ್ತೊಂದು ಶಕ್ತಿ ಕೊಡಬೇಕು. ನಾನು ಬೇಸಿಕಲ್ಲೇ ಕಾಂಗ್ರೆಸ್ ಮನೆ, ಅವ್ರ ನೆನ್ನೆ ಮನೆ ಹೋಗಲಿಲ್ಲ. ಆಯಿತು, ಈ ಕಾಂಗ್ರೆಸ್ನ ತಿಕ್ಕಾಟದಲ್ಲಿ ನಾನು ಹೊರಗೆ ಹಾಕಿದೆ. ಆ ಒಂದು ಸನ್ನಿವೇಶಕ್ಕೆ ನಾನೇ ಕಾರಣ.
ರಮೇಶ್ ಕುಮಾರ್ನ ಇವರು ಅಧ್ಯಕ್ಷ ಮಾಡಿಕೊಂಡ್ರು. 78ಕ್ಕೆ ಅಧ್ಯಕ್ಷ ಮಾಡೋಕ್ಕೆ ಸಾಧ್ಯನಾ? ನಮ್ಮ ಬೆಂಬಲ ಇದ್ದಾನೆ. ಟೇಕನ್ ಫಾರ್ ಗ್ರಾಂಟೆಡ್. ಯಾವ ಕಂಡೀಷನ್ ಇಲ್ಲ, ನಿಮ್ಮ ಮಗ ಮುಖ್ಯಮಂತ್ರಿ, ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡು. ಕ್ಯಾಬಿನೆಟ್ ಆಗಿಲ್ಲ, ಒಂದು ಡೆಪ್ಟಿ CM ಮಾಡ್ಕೊಂಡಿದ್ದಾರೆ. ಇನ್ನು ಅದು ಶುರುವಾಯಿತು, 1/3 2/3. ನನ್ನ ಮನೇಲಿ ಚರ್ಚೆ ಮಾಡುವಾಗ ವೇಣುಗೋಪಾಲಾಚಾರ್ಯ ಎಲ್ಲ ಇದ್ದರು. ಈ ಮಂತ್ರಿಮಂಡಲ ಪೋರ್ಟ್ಫೋಲಿಯೋ ಅದೇ ಒಂದು ವಾರ. ಆ ಸಂದರ್ಭದಲ್ಲಿ ನಾನು ಚೇರ್ಮನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ನಮಗೆ ಕೊಡಬೇಕು, ಅದು ಮಾತಾಡೋಣ ಬಿಡಿ, ಅದೇನು ದೊಡ್ಡ ವಿಷಯ ಅಲ್ಲ. ಅದು ಮಾತಿಗೆ ಗೌರವ ಕೊಟ್ಟು ಈ ಮಂತ್ರಿಮಂಡಲದ ಒಂದು ಪೋರ್ಟ್ಫೋಲಿಯೋ, ಒಂದು ಫೈನಾನ್ಸ್ ತಗೊಳ್ಳೋದ್ರ ಬಗ್ಗೆ ನನಗೆ ನಗು ಬರುತ್ತೆ. ಆ ಹೋರಾಟ, ಒದ್ದಾಟ, ಯಪ್ಪ. ನಾನು ಇವ್ರಿಗಿನ್ನೂ ಈಗ ಅವ್ರಿಗೆ 28 ಇರಬೇಕು ಕಾಂಗ್ರೆಸ್ಗೆ, ಅಷ್ಟೂ ಬಂದಿದ್ದಿಲ್ಲ. ಆ ಸಂದರ್ಭದಲ್ಲಿ ಚರ್ಚೆ ಭಾಳ ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡ್ತಾರೆ, ನಾವೆಲ್ಲ ದಡ್ಡರು. ನಾನು ಈ ವಿಷಯನ ಫಸ್ಟ್ ಟೈಮ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೇರಿ ಆಲ್ ಸೆಕ್ಯುಲರ್ ಪಾರ್ಟಿ ಲೀಡರ್ಸನ್ನು ಪಾರ್ಲಿಮೆಂಟ್ ಅನೆಕ್ಸ್ಗಳಿಗೆ ಕರೆದ್ರು ಮೊದಲನೇ ಬಾರಿಗೆ. ನಾನು ಯಾವಾಗಲೂ ಭೂಪೇಂದ್ರ ರೆಡ್ಡಿಯವರು ಕಳಿಸ್ತಾ ಇದ್ದೇನೆ. ನಾನು ಹೋಗಿಲ್ಲ ಮೀಟಿಂಗ್ಗೆ, ಫಸ್ಟ್ ಟೈಮ್. ಅಹಮದ್ ಪಟೇಲ್ ನೀವು ಬರಲೇಬೇಕು, ಇಂಪಾರ್ಟೆಂಟ್ ಡಿಸಿಷನ್ ತಗೋಬೇಕು. ನಾನು ಅವ್ರ ಹತ್ರ ಇದೊಂದು ವಿಷಯ ಇದೆ, ಬೇಜಾರು ಮಾಡ್ಕೋಬೇಡಿ, ವೇಣುಗೋಪಾಲ್ ಬಗೆಹರಿಸೋದು ಕಷ್ಟ ಇದೆ, ನೀವು ಬಗೆಹರಿಸ್ತೀನಿ ಅಂದರೆ ಬರ್ತೀನಿ. ಇಲ್ಲ ನಾನು ರಾಹುಲ್ ಗಾಂಧಿಯವ್ರು ಹೊರಗಡೆ ಹೋದರೆ ಸೋನಿಯಾ ಗಾಂಧಿಯವರು ನಾನು ಮಾತಾಡ್ತಿದ್ದೀನಿ, ಸಾರ್ಟ್ಔಟ್ ಮಾಡ್ತೀನಿ. ಅವ್ರು ಯಾವುದೋ ಬೇರೆ ಮೀಟಿಂಗ್ ಹೋಗಿದ್ರು, ಇವತ್ತಿಬ್ಬರು ಇದ್ದಾರೆ, ರಾಹುಲ್ ಗಾಂಧಿ ಸೋನಿಯಾ. ಸ್ವಲ್ಪ ತಡವಾಗಿ ಬಂದರು. ಅಷ್ಟೊತ್ತಿಗೆ ಎಲ್ಲ ಸ್ವಲ್ಪ ಅವರವ್ರ ಅಭಿಪ್ರಾಯಗಳು ಮಾತಾಡ್ತಾಯಿದ್ರು. ನನ್ನ ಪಕ್ಕದಲ್ಲೇ ಕೂತಿದ್ರು ರಾಹುಲ್ ಗಾಂಧಿ, ಮಮತಾ ಬ್ಯಾನರ್ಜಿ ಈ ಕಡೆ ಕೂತಿದ್ರು. ನಾವು ಬ್ರೀಫ್ ಮಾಡೋಕ್ಕೆ ಅಂತ ಹೇಳ್ಕೊಂಡು ಹೋದ್ರು. ಚಂದ್ರಬಾಬು ನಾಯ್ಡು, ನಾನು, ಅವರು, ರಾಹುಲ್ ಗಾಂಧಿ, ಅಲ್ಲಿಂದ ಅಹಮದ್ ಪಟೇಲು. ಬ್ರೀಫಿಂಗ್ ಆಯಿತು. ನಾನು ಕೈ ಹಿಡ್ಕೊಂಡು ಅಹಮದ್ ಪಟೇಲ್ಗೆ, ನೋಡಪ್ಪ ಬೆಳಗ್ಗೆ ಎಲೆಕ್ಷನ್ ಇದೆ, ಇಲ್ಲ ನಾನು ಸಾರ್ಟ್ಔಟ್ ಮಾಡ್ತೀನಿ, ನಿಮಗೆ ತಿಳಿಸ್ತೀನಿ, ಡೀಟೇಲ್ ಡಿಸ್ಕಸ್ ಮಾಡಿ. ರಾತ್ರಿ 9 ಗಂಟೆಗೋ 10 ಗಂಟೆಗೋ ನಾಮಿನೇಷನ್ ಪೇಪರ್ ಫೈಲ್ ಮಾಡಲಿ. ಇಲ್ಲಿ ನಮ್ಮ ಲೀಡರು, ಕಾಂಗ್ರೆಸ್ ಲೀಡರು, ಯಾವ ಕಾರಣಕ್ಕೂ ಕೊಡಲಿಕ್ಕಾಗೋದಿಲ್ಲ ಅಂತ ಎಲ್ಲ ಹೊರಗಡೆ ಹೋದರು. ಒಂದು ಆದೇಶ ಕೊಟ್ಟರು. ನಮ್ಮ ಧಾರವಾಡದ ಪಾಟೀಲ್ ಅಂತ ಈಗ ಅಪೋಸಿಷನ್ ಲೀಡರ್ ಆಗಿದ್ದಾರೆ, SR ಪಾಟೀಲ್. ನನಗೆ ಬೆಳಿಗ್ಗೆ ನಾನು ಹೊರಟಿಯವ್ರಿಗೆ ಅರ್ಜಿ ಹಾಕಿಸ್ದೆ. 10:30 ಗಂಟೆನೋ 11 ಗಂಟೆ ಸಮಯಕ್ಕೆ ಡೆಲ್ಲಿಯಿಂದ ಸಿದ್ದರಾಮಯ್ಯ ಹೇಳಿದ್ರಿಗೂ ಕೊಡೋದಿಲ್ಲ, ನೀವು ಹೇಳಿದ್ರಿಗೂ ಕೊಡಲಿಕ್ಕಾಗೋದಿಲ್ಲ, ನಾವು ಬೇರೆಯವ್ರಿಗೆ ಕೊಡೋದು ಅಂತ ತೀರ್ಮಾನ ಮಾಡಿದ್ದೀವಿ. ಹೊರಟಿಯವ್ರಿಗೆ ವಾಪಸ್ ತಗೊಳ್ಳಪ್ಪ ಅಂತ ಈ ನಮ್ಮ ಈಗಿರೋ ಅಧ್ಯಕ್ಷರು ಅವ್ರ ಮನಸ್ಸಿಗೆ ನೋವು ಮಾಡಿಕೊಂಡ್ರು. ಸತ್ಯ, ಯಾಕೆಂದರೆ 7 ಟರ್ಮು ಗೆದ್ದಿದ್ದಾರೆ, ಒಂದೊಂದು ಟರ್ಮ್ ಗೆದ್ದರೆಲ್ಲ ಚೇರ್ಮನ್ ಆಗಿದ್ದಾರೆ. ನಾನು ಮುಂದೆ ನಿಲ್ಲೋದಿಲ್ಲ ಇನ್ನು. ನನ್ನ ಮನಸ್ಸಿಗೆ ನೋವಾಗಿದೆ. ಅಟ್ಲೀಸ್ಟ್ ನನಗೆ ತುಂಬ ನೋವಾಗಿದೆ, ಹೋದ ಸಾರಿ ಹೀಗಾಯ್ತಲ್ಲ ಅಂತ ಹೇಳಿದ್ರು. ನೋಡೋಣ ಬಿಡಿ ಅಂತ ನಾನು ಹೇಳಿದೆ. ಇವರು ಅವರನ್ನು ತೆಗೆಯೋದ್ರ ಬಗ್ಗೆ ಏನೇನು ನಾಟಕ ಆಯಿತು ನಾನು ಅದ್ರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ. ಅವರೇ ಹೇಳಿರೋ ಒಂದು ಮಾತನ್ನು ಹೇಳ್ತೀನಿ. ನಾನು ರಾಜೀನಾಮೆ ಕೊಡಬೇಕು ಅಂತ ಸಿದ್ಧವಾಗಿದ್ದೆ. ನಾನು ನಮ್ಮವರೇ ಹಠ ಮಾಡ್ತಾರೆ ಕೊಡಬೇಡ ಅಂತೇಳಿ. ಫಸ್ಟ್ ಟೈಮ್ ಏನಾಯಿತು,
ಪಾಪ ಆ ಚೇರ್ಮನ್ ಅವರೇ ಹೇಳ್ತಾರೆ, ನಾನು ರಾಜೀನಾಮೆ ಕೊಡಬೇಕು ಅಂತ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೆ, ನಮ್ಮೂರೇ ಕೊಡ್ಕೊಡುದು ಅಂತೇಳಿ. ಈಗ ನನ್ನ ಸೆಕ್ಯುಲರ್ ಕ್ರೆಡೆನ್ಷಿಯಲ್ ಟೆಸ್ಟ್ ಮಾಡು. ಪಾಪ ಅವರು ರಾಜೀನಾಮೆ ಕೊಟ್ಟರು, ಕಾರೆಲ್ಲ ಕಳಿಸಿದಾರಂತೆ ಮನೆಗೆ. ಇಲ್ಲ ವಾಪಸ್ಸು ಇಷ್ಟು ಸಭ್ಯತೆಯಿಂದ ಅವ್ರು ನಡ್ಕೊಳ್ಳುವಾಗ ಆ ಸ್ಥಾನದ ಗೌರವ ಬೇಡವೆ? ನಡ್ಕೊಂಡಿದ್ದಾರೆ. ಈ ಮಧ್ಯೆ ಏನೇನಾಯಿತು ಅದ್ರ ಬಗ್ಗೆ ಎಲ್ಲರೂ ತಲೆ ತೆಗೆಸ್ಕೋಬೇಕು. ಅದಕ್ಕೆ ಕಾರಣ ಯಾರು ಇದೆಲ್ಲ ನಾವು ಮಾತಾಡೋದಿಲ್ಲ. ಆ ವ್ಯಕ್ತಿ ಪಾಪ ಈಗಾಗಲೇ ಕಾರು ಕಳಿಸಿ ರೆಸಿಗ್ನೇಷನ್ನು ಕೊಡ್ಲಿಕ್ಕೆ ಸಿದ್ಧ ಇದ್ದಂಥ ವ್ಯಕ್ತಿ. ಅದಕ್ಕೆ ನನ್ನ ಟೆಸ್ಟ್ ಮಾಡೋದು ಇವರು. ಏನು ಟೆಸ್ಟ್ ಮಾಡ್ತಾರೆ? ಕಾಂಗ್ರೆಸ್ನ ಇತಿಹಾಸದ ಬಗ್ಗೆ ಜಾಹೀರು ಮಾಡಬೇಕಾ? ಇದೊಂದು ರಾಜ್ಯದಲ್ಲಿ ಏನೋ 78-85 4 ಜನ ಘಟಾನುಘಟಿಗಳು ನಾವು ಬಂದುಬಿಡ್ತೀವಿ ಅಂದರೆ ಬಾಕಿಯಲ್ಲಿ ಕೂತಿರ್ತೀವಿ. ಜೀವನದಲ್ಲಿ ಹೋರಾಟ ಮಾಡಿ ಈ ಹಂತಕ್ಕೆ ಬಂದಿದ್ದೇನೆ ನಾನು. ಅದರಿಂದ ನನ್ನ ಸೆಕ್ಯುಲರ್ ಕ್ರೆಡೆನ್ಷಿಯಲ್ ಗೋಧ್ರಾದಲ್ಲಿ ನಡೆದಾಗ ಒಬ್ಬ ಹೋಗ್ಲಿಕ್ಕೆ ಯೋಗ್ಯತೆ ಇಲ್ಲ. ಯಾವ ರಾಜ್ಯದಲ್ಲಿ ಹೋಗಿದ್ದಾರೆ? ಹದಿಮೂರು ಕ್ಯಾಂಪು. ಪಾರ್ಲಿಮೆಂಟಲ್ಲಿ ನಡೆದಂಥ ಹೋರಾಟ ನನಗೂ ಆದ್ವಾನಿಗೆ ಹೋಮ್ ಮಿನಿಸ್ಟ್ರು, ಡೆಪ್ಟಿ CM, ಪ್ರಿಯಮ್ ಮಿನಿಸ್ಟ್ರು, ವಾಜಪೇಯಿ ಪಕ್ಕದಲ್ಲಿ ಕೂತಿದ್ದಾರೆ, ಮುಖ ತಗ್ಗಿಸ್ಕೊಂಡು ಕೂತಿದ್ರು. ಮುಸ್ಲಿಮರನ್ನು ಇವರು ಉಳಿಸೋದು. ಇಷ್ಟೇ ತುಂಬ ಹೇಳಬಲ್ಲೆ ನಾನು. ಮುಸ್ಲಿಮರು ದಾರಿ ತಪ್ತಾರೋ ಓಟ್ ಸಿರಾದಲ್ಲಿ ಓಟ್ ಕೊಡಲಿಲ್ಲ. ಏನಾಯ್ತು ಅದಕ್ಕೆ? ಈ ಪಕ್ಷ ಹೋಗ್ಬಿಡುತ್ತಾ? ಮುಗಿದೇ ಹೋಯ್ತು. ಕಾಂಗ್ರೆಸ್ಸಿನ ನಡವಳಿಕೆ ಗೊತ್ತಿದೆ ನನಗೆ. ಪಾರ್ಲಿಮೆಂಟ್ ಪ್ರೊಸೀಡಿಂಗ್ಸ್ ಎಲ್ಲ ಹೇಳ್ತಾರೆ ನಮ್ದು ಸಾಫ್ಟ್ ಹಿಂದುತ್ವ ಅಂತ ಹೇಳಿ. ಗುಜರಾತ್ನಿಂದ ಬಂದರು MPs. ಇಟ್ ಇಸ್ ಎ ಡಿಬೇಟ್ ಇನ್ ದಿ ಪಾರ್ಲಿಮೆಂಟ್. ನನಗೆ ಅರ್ಥ ಇಲ್ಲ ಸಾಫ್ಟ್ ಹಿಂದುತ್ವ, ಹಾರ್ಡ್ ಹಿಂದುತ್ವ, ಆಲ್ ಇನ್ ಪ್ರೊಸೀಡಿಂಗ್ಸ್. ಆದ್ದರಿಂದ ದಯಮಾಡಿ ನನ್ನ ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸನ್ನು ಟೆಸ್ಟ್ ಮಾಡಲಿಕ್ಕೋಸ್ಕರ ಇದೆಲ್ಲ ನಡೀತು, ಈ ನಾಟಕ ಎಲ್ಲ. ಇದು ನಮ್ಮ ಹೊರಟ್ಟಿಯವ್ರನ್ನ ಆ ಒಂದು 7 ಸಾರಿ ಗೆದ್ದಿರೋ ವ್ಯಕ್ತಿನ ಮುಂದಿಟ್ಕೊಂಡು ಆಟ ಆಡಬೇಕಾ? ಸೀನಿಯರ್ ಮೋಸ್ಟ್ ಲೀಡರ್. ಯಾಕೆ? ಅವಶ್ಯಕತೆ ಇಲ್ಲ. ನಾನೇ ಜವಾಬ್ದಾರಿ ತಗೊಳ್ಳಿ. ನನ್ನ ಟೆಸ್ಟ್ ಆಗಿಬಿಡಲಿ. ಆಮೇಲೆ ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಏನೇನು ನಡೀತಿದೆ ನೋಡಿ. ಎರಡನೇದು, ಕುಮಾರಸ್ವಾಮಿ ಅದ್ಯಾವುದೋ ಬಿಲ್ಗೆ ಬೆಂಬಲ ಕೊಟ್ಟರು ಅಂತ. ದೇವರಾಜ ತಂದಂಥ ಕಾಂಪ್ರಿಹೆನ್ಸಿವ್ ಲ್ಯಾಂಡ್ ರಿಫಾರ್ಮ್ಸ್ ಬಿಲ್ 9 ಶೆಡ್ಯೂಲ್ಗೆ ಹಾಕಿದ್ದಾರೆ. ನೋಬಡಿ ಕ್ಯಾನ್ ಟಚ್. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಿ 9 ಶೆಡ್ಯೂಲ್ಗೆ ಹಾಕಿದ್ದಾರೆ. ನಾನು ದಾವಾ ಸಬ್ಮಿಟ್ ಬಂದಮೇಲೆ ಇದೆಲ್ಲ ಉತ್ತರ ನಾನೇ ಕೊಡ್ತೀನಿ ಸರ್, ಇದೇನು ದೊಡ್ಡ ವಿಷಯ ಇಲ್ಲ. ಇಲ್ಲಿ ವೀರಪ್ಪ ಮೊಯ್ಲಿ ಬಂಗಾರಪ್ಪನವ್ರ ಕಾಲದಲ್ಲಿ ಹಲವಾರು ಇನ್ವೆಸ್ಟರ್ಸ್ ಬಂದಿದ್ದಾರೆ. ಇಟ್ ಈಸ್ ಎ ಪಾಲಿಸಿ ಟೇಕನ್ ಬೈ ನರಸಿಂಹರಾವ್ ಗೌರ್ಮೆಂಟ್. ನಾನು ಕೂತ್ಕೊಂಡು ಏನು ಹೇಳಿದ್ರಿ ನಾನು ದಾವಸ್ಗೆ ಹೋದಾಗಂತ ನಮ್ಮ ಅಧಿಕಾರಿಗಳನ್ನ ಕೇಳಿದರೆ,
ಕೆಲವು MOU ಆಗಿದ್ದಾವೆ ಸರ್, ಆದರೆ ಒಂದು ಗುಂಟೆ ಭೂಮಿ ಕೊಡೋಕ್ಕಾಗೋದಿಲ್ಲ. ಅನ್ಲೆಸ್ ದಟ್ ಈಸ್ ಅಮೆಂಡೆಡ್, ಇಟ್ಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್. ನಾನು ದಾವೋಸ್ಗೆ ಹೋದಾಗ ನಾವು ಇನ್ವೆಸ್ಟರ್ಸ್ ಬರೋಕ್ಕೆ ತಯಾರಾಗಿದ್ವಿ. ನಮಗೆ ಇಂಡಿಯಾದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇದೆ ಅಂತ ಹೇಳ್ತಾರೆ, ಅದರಿಂದ ಸ್ವಲ್ಪ ಹೆದರ್ತಾ ಇದ್ದೀವಿ. ಅವ್ರಿಗೆ ಈ ದೇವರಾಜು ಲ್ಯಾಂಡಿಂದ ಗೊತ್ತಿಲ್ಲ, ಲ್ಯಾಂಡ್ ರಿಫಾರ್ಮ್ಸ್. ಭ್ರಷ್ಟಾಚಾರ ಇಲ್ಲಿ ಭಾಳ ಹೆಚ್ಚು ನಡೀತದೆ ಅಂತೇಳಿ ನಮ್ಮ ಕಷ್ಟ ಬರೋದು. ನಾನು ಹೇಳಿದೆ, ನಾನು ರಾಜ್ಯಕ್ಕೆ ಬನ್ನಿ, ನಾನು ನಿಮಗೆ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡೋದೇನೆ ನೀವು ಅರ್ಜಿ ಕೊಟ್ಟ ಮೇಲೆ ಒಂದು ವಾರದಲ್ಲಿ ಕ್ಲಿಯರ್ ಮಾಡಿಸ್ತೀನಿ. ಇಲ್ಲಿ ಬಂದ ಮೇಲೆ ನಮ್ಮ ಅಧಿಕಾರಿಗಳೆಲ್ಲ ಹೇಳಿದ್ರು, ಕಷ್ಟ ಸರ್, ಇದು ತಿದ್ದುಪಡಿ ಮಾಡೋದು. ಹೌದು, ನಾನು ಬಿಲ್ ಮೂವ್ ಮಾಡಿದೆ. ಒಂದು ವಾರ ಚರ್ಚೆ ಆಯಿತು. ನಮ್ಮೆಲ್ಲ ಕಾಂಗ್ರೆಸ್ ಲೀಡರ್ಗಳು ನೀವು ದೊಡ್ಡ ಅನಾಹುತ ಮಾಡ್ತಾಯಿದ್ದೀರಿ ಅಂತ ನಗು ಬರುತ್ತೆ ನನಗೆ. ನಾನು ಆ ಬಿಲ್ಲು ಪಾಸ್ ಮಾಡಿದೆ. ರೂಲ್ಸಲ್ಲಿ ಕೂಡ ಫ್ರೇಮ್ ಮಾಡಿದ್ದೀವಿ. ಚೀಫ್ ಸೆಕ್ರೆಟರಿಯ ಅಧ್ಯಕ್ಷತೆಯಲ್ಲಿ, ನಾಟ್ ಬೈ ನೇಮ್, ಬೈ ಡೆಸಿಗ್ನೇಷನ್, 8 ಜನದ ಕಮಿಟಿ ಮಾಡಿ ಒಂದು ವಾರದೊಳಗೆ ಯಾವನೇ ಇಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಬರ್ತಾನೋ ಅವನಿಗೆ ಭೂಮಿ ಎಷ್ಟು ಬೇಕು, ನೀರೆಷ್ಟು ಬೇಕು, ವಿದ್ಯುತ್ ಶಕ್ತಿ ಎಷ್ಟು ಬೇಕು, ಅವನು ಎಷ್ಟು ಜನಕ್ಕೆ ಕೆಲಸ ಕೊಡ್ತಾನೆ, ಈ ಎಲ್ಲ ವಿವರಗಳನ್ನು ಒಳಗೊಂಡಂತೆ ಆ ಕಮಿಟಿ ಕೂತು ತೀರ್ಮಾನ ಮಾಡಿ ಒಂದು ವಾರದೊಳಗೆ ಡಿಲೇ ಮಾಡಿಕೊಡೋದು. ಸಿಂಗಲ್ ವಿಂಡೋ ಏಜೆನ್ಸಿ ಮಾಡಿದೆ. ಅದರ ಆಧಾರದ ಮೇಲೆ ಅವನಿಗೆ ಕ್ಲಿಯರೆನ್ಸ್ ಕೊಡಬೇಕು. ಗೋ ಥ್ರೂ ದಿ ರಿಕಾರ್ಡ್ಸ್. ಯಾರು ಹುಟ್ಟಾಕಿಲ್ಲ. ₹1 ಲಂಚದ ಪ್ರಶ್ನೆ ಇಲ್ಲ. ಹೇಳಿ, ಯಾರಿದನ್ನೆಲ್ಲ ಹಾಳು ಮಾಡಿದ್ರು? ಇದನ್ನು ಮೂಲೆ ಗುಂಪು ಮಾಡ್ತಾರೆ ಯಾರು? ಕಾಂಗ್ರೆಸ್ ಸರ್ಕಾರನೋ ದೇವೇಗೌಡ ಸರ್ಕಾರನೋ? ವಾಟ್ ಟೈಮ್ ಪಡ್ ದಟ್? ಇಲ್ಲಿ 79A B ಹುಡುಗೋಗಿದ್ದಾನೆ. 200 ಚಿಲ್ಲರೆ ಎಕರೆನೋ ಕೊಡೋದನ್ನು 108 ಎಕರೆಗೆ ಒಂದು ಅಮೆಂಡ್ಮೆಂಟ್ ತಂದಿದ್ದಾರೆ. ಇಲ್ಲಿ 78 ಅದೇನೋ ಎಲ್ಲ ಹಿಂದೂ ಮುಳುಗೋಗ್ಬಿಟ್ಟಿದೆ, ಯಾರ್ಯಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಇದ್ರಲ್ಲಿ ಯಾರ್ಯಾರು ಮಾಡ್ಕೊಂಡಿದ್ದಾರೆ ಲೆಕ್ಕ ಕೊಡ್ತೀವ? ಇದ್ರು ಯಾವ್ಯಾವ ಕಾಲದಾಗ ಇದೆಲ್ಲ ಲೂಟ್ ಮಾಡಿದ್ದಾರೆ. ದಯಮಾಡಿ ನಾನು ಇದರ ಡೀಟೇಲ್ಸ್ ನನಗೆ ಅವಶ್ಯಕತೆಯೇ ಇಲ್ಲ. ಯಾವ್ಯಾವ ಕಾಲದಲ್ಲಿ ಏನೇನು ಮಾಡಿದ್ರು, ಒಬ್ರು 25 ಲಕ್ಷ, ಸುಮ್ಮನೆ 2 ಲಕ್ಷದ 25 ಲಕ್ಷದವರೆಗೂ ಹೋಯಿತು. ಅದು ಯಾರಿಗೆ ಅನುಕೂಲ ಆಗುತ್ತೆ, ಯಾರಿಗೆ ಅನುಕೂಲ ಆಗೋದಿಲ್ಲ, ಇಂಡಸ್ಟ್ರಿಗೆ ಎಷ್ಟು, ಇದು ನಮ್ಮ ಈ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥಲ್ಲ ಅವರಿಗೆ, ಇದೆಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ನನಗೆ ಮಾಡ್ತಾ ಹೋದ್ರೆ ತುಂಬ ಮಾತನಾಡ್ತೀನಿ. ನಮ್ಮ ಅರಕಲಗೂಡು ರಾಮಸ್ವಾಮಿಯವರು 45,000 ಎಕರೆ ಬೆಂಗಳೂರು ಸಿಟಿ ಒಳಗಿದೆ ಅಂತ ಕೊಟ್ಟರಲ್ಲ, ಏನಾಯಿತು? ಬೆಂಗಳೂರು ಸಿಟಿ ಒಳಗೆ ಹೇಳ್ತಾರೆ ಲೀಡರ್ಗಳು, ಕಾಂಗ್ರೆಸ್ಸು BJPಯವರು. ಕುಮಾರಸ್ವಾಮಿ ಅಪಾಯಿಂಟ್ ಮಾಡಿದರು. ತುಂಬ ವಿಷಯ ಮಾತನಾಡುವಂತೆ ನಾನು ಅವ್ರು ರೈಸ್ ಸಂಘದವರು ಒಬ್ರು ಏನು ದೊಡ್ಡ ವಿಷಯ ಹೇಳಿದ್ರು. ಯಾರು ನಾನು ನೈಸ್ದ 8,300 ಎಕರೆ ಅಂತ ತೀರ್ಮಾನ ಮಾಡಿ ಅಪ್ರೂವಲ್ ಮಾಡಿ ನಾನೇನು ಡೆಲ್ಲಿಗೆ ಹೋದೆ, ಇನ್ನೊಂದು ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಂತ ಮಾಡಿ 23,000 ಎಕರೆ 24. ನಾನು ಇದ್ರ ಬಗ್ಗೆ 12 ವರ್ಷ ಆದಮೇಲೆ ನಾನು ಡೆಲ್ಲಿಗೆ ನೋವಾಗಿರ್ತಕ್ಕಂಥ ರೈತರದ್ದು 1,500 ಜನ ಕರ್ಕೊಂಡು ಹೋದೆ.
8 ಪೊಲಿಟಿಕಲ್ ಪಾರ್ಟಿಯವರು ಡಿಸ್ಕಸ್ ಮಾಡಿದರು ಡೆಲ್ಲಿ ಒಳಗೆ. ಒಬ್ಬ ಇಲ್ಲಿ ರೈತ ಸಂಘದ ಲೀಡರು ಅವನು ನೈಸ್ ಪರವಾಗಿ ನಗು ಬರುತ್ತೆ. ಪಕ್ಕದಲ್ಲೇ ಒಂದು 300 ಜನ 500 ಜನ ಕೂರಿಸ್ಕೊಂಡು ನಮ್ಮ ವಿರುದ್ಧ ಧಿಕ್ಕಾರಗಳು. ಅವರು ಇವತ್ತು ಬುದ್ಧಿ ಹೇಳ್ತಾವ್ರೆ. ಯಾವ ಸ್ಥಿತಿಗೆ ಬಂದಿದೆ ನೋಡಿ. ದಯಮಾಡಿ ಬೇಸರ ಮಾಡ್ಕೊಬೇಡಿ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇದರಲ್ಲಿ ಎಷ್ಟು ಬದಲಾವಣೆ ಮಾಡಿದ್ದಾರೆ, ಯಾರ್ಯಾರು ಮಾಡಿದ್ದಾರೆ, ಯಾರ್ಯಾರು ಎಷ್ಟು ಭೂಮಿ ತಗೊಂಡಿದ್ದಾರೆ, ಇದೆಲ್ಲ ಚರ್ಚೆ ಮಾಡೋಕ್ಕೆ ಹೋದರೆ ಮಾಡೋಣ. ನಾನು ಯಾರ ಬಗ್ಗೆನೂ ಮಾತಾಡಲ್ಲ. 270 ಕೆರೆನ ಲಕ್ಷ್ಮಣರಾವ್ ಸಮಿತಿ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಮಾಡಿಸಿ ಆ ಕೆರೆಗಳನ್ನ ಹೇಗೆ ಪ್ರಿಸರ್ವ್ ಮಾಡಬೇಕು, ಏನು ಮಾಡಬೇಕು, ಪ್ರತಿಯೊಂದೂ ಬೆಂಗಳೂರಿಗೆ ಕುಡಿಯೋಕ್ಕೆ ನೀರು ಸಿಗಲ್ಲ ಮುಂದಕ್ಕೆ ಅಂತೇಳಿ ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ತೇವೆ. ಯಾರ ಕೆರೆಗಳನ್ನೆಲ್ಲ ಮುಗಿಸಿರೋ ಈಗ 8, 10, 15, 20 ಗೊತ್ತಿಲ್ಲ ನನಗೆ. ಯಾರ್ಯಾರು ಮಾಡಿದ್ದಾರೆ ತನಿಖೆ ಮಾಡ್ತಾರೆ. ಈಗೇನು ರಾಜಕಾವಲೆನೆಲ್ಲ ಮುಚ್ಚಾಕೋರೆ ಬರುತ್ತೆ, ಇದೆಲ್ಲ ಮಾತಾಡ್ತಾರೆ. ತುಂಬ ವಿಷಯ ಮಾತಾಡ್ಬೋದು. ಅಲ್ಲಿ ಒಂದು ನೋವಿಂದ ಹೇಳ್ತೀನಿ, ನನ್ನ ಜೀವಿತ ಕಾಲದಲ್ಲಿ ಅಷ್ಟೇ ಅಲ್ಲ, ನಾನು ಹೋದ ಮೇಲೂ ಕೂಡ ಈ ಪಕ್ಷ ಉಳಿಸುವಂಥವ್ರಿದ್ದಾರೆ. ಅನೇಕ ಶಾಶ್ವತವಾಗಿರೋದಿಲ್ಲ. ಒಬ್ಬ ಕರುಣಾನಿಧಿ 93ನೇ ವರ್ಷದವರೆಗೂ ವೀಲ್ ಚೇರಲ್ಲಿ ದುಡ್ದ ಮನುಷ್ಯ. ಇವತ್ತು ಸ್ಟಾಲಿನ್ ಅವರ ಅಪ್ಪನ ಹೆಸರು ಉಳಿಸ್ತಾ ಇಲ್ವಾ? ಅದನ್ನು ದಯಮಾಡಿ ನಾನು ತುಂಬ ಉದಾಹರಣೆಗಳು ಕೊಡಬಲ್ಲೆ. ನಾನು ಬಿಹಾರದಲ್ಲಿ ಲಲ್ಲೂ ಪ್ರಸಾದ್ ಮಗ ತಾವು ಎಲ್ಲ ದೃಷ್ಟಿ ಮಾಧ್ಯಮದವರಿಗೆ ನಾನು ಅಭಿನಂದಿಸ್ತೇನೆ. ಆ ಸಭೆನ ನೀವು ವಾಸ್ತವಾಂಶನ ದೇಶದ ಜನತೆ ಮುಂದೆ ಇಟ್ಟರೆ. ಆ ಹುಡುಗ ಏಕಾಂಗಿಯಾಗಿ ಕೊನೆಗೆ ಪ್ರೈಮ್ ಮಿನಿಸ್ಟ್ರು ಆ ಹುಡುಗನಿಗೆ ಆನ್ಸರ್ ಕೊಡೋದಾಯಿತು. ನಿತೀಶ್ ಕುಮಾರ್ ಹಿಂದೆ ಬಿದ್ದರು, ಈ ಹುಡುಗ ಅಧಿಕಾರಕ್ಕೆ ಬರ್ತಾನೆ, ಜಂಗಲ್ ರಾಜ್ಯ ಆಗತ್ತೆ. ಇದ್ದಾರೆ ಜನ, ಇದ್ದಾರೆ. ಕಾಲ ಬರಬೇಕು ಅಂತ ಸಭೆ ನಾನೇ ನೋಡಲಿಲ್ಲ. ಲಲ್ಲೂ ಪ್ರಸಾದ್ ಜೊತೆ ಸಭೆ ಮಾಡಿದ್ದೀನಿ ನಾನು. ಏಕಾಂಗಿಯಾಗಿ ಪ್ರಧಾನಮಂತ್ರಿಗೂ ಅವರಿಗೆ ಫೈಟ್ ಇತ್ತು. ಹುಡುಗನು ಅವ್ರಿಗಿಂತ BJPಗಿಂತ 3 ಸೀಟು 2 ಸೀಟು ಹೆಚ್ಚು ತಗೊಂಡ್ರ. ಪರ್ಸೆಂಟೇಜ್ ಆಫ್ ವೋಟು ಆ ಹುಡುಗ ಹೆಚ್ಚು ತಗೊಂಡು. ಅವರಪ್ಪ ಜೈಲಲ್ಲಿದ್ದಾರೆ. ಯಾವುದೇ ರಾಜ್ಯದಲ್ಲಿರಲಿ ಆ ರಾಜ್ಯದ ಜನತೆಯನ್ನು ಕೊಂಡ್ಕೊಳ್ಳಿಕ್ಕಾಗೋದಿಲ್ಲ. ಕಾಲ ಬರುತ್ತೆ, ಕಾಲ ಬರುತ್ತೆ. ನನಗೆ ನಮ್ಮ ರಾಜ್ಯದಲ್ಲಿ ಇವತ್ತು ನಾನು ಪ್ರಧಾನಮಂತ್ರಿಯಾಗಿ 2 ಸೀಟ್ ಗೆಲ್ಲಲಿಕ್ಕೆ ಕಾರಣ ಆಡಳಿತ ನಡೆಸ್ತಾ ಇರ್ತಕ್ಕಂಥ ನಂದೇ ಪಾರ್ಟಿ. ಅವರೆಲ್ಲ ಹೋಗಿದ್ದಾರೆ. ಒಂದಷ್ಟು ಜನ ಇದ್ದಾರೆ. ಶರೀಫುಲ್ಲಾ, ಶರೀಫು, ಅಲ್ಲ ಇದು ಫರೂಕು, ಈ ಥರ ಸಣ್ಣ ಸಣ್ಣ ಮುಸ್ಲಿಮ್ ಇದ್ದಾರೆ. ನೋಡೋಣ, ಟೈಮ್ ಬರುತ್ತೆ. ಉಪೇಂದ್ರ ರೆಡ್ಡಿಯವರು ನನ್ನ ರಾಜ್ಯಸಭೆಗೆ ದಬ್ಬಿದ್ರು ನನಗೆ. ಇವರೆಲ್ಲ ಸೇರಿ ಲೆಜಿಸ್ಲೇಚರಲ್ಲಿ ರೆಸೊಲ್ಯೂಷನ್ ಮಾಡಿ
ಅಯ್ಯೋ, ನನ್ನ ಪಕ್ಷ ನಾನು ಇಲ್ಲದಿಲ್ಲ ಅಂತ ಪಾರ್ಲಿಮೆಂಟಲ್ಲಿ ಘೋಷಣೆ ಮಾಡಿ ನನಗೂ ಮರ್ಯಾದೆ ಇಲ್ಲ. ಏನು ಮಾಡೋದು? ಇವ್ರದ್ದೆಲ್ಲ ಒತ್ತಡ. ಪಾಪ ಸೋನಿಯಾ ಗಾಂಧಿಯವ್ರು ಫೋನ್ ಮಾಡಿದರು, ಮೋದಿಯವ್ರು ನಾನು ಕ್ಯಾಂಡಿಡೇಟ್ ಹಾಕೋದಿಲ್ಲ. ಏನು ಮಾಡೋದು? ಈ ಥರ ಈ ಸನ್ನಿವೇಶ ಸಿಕ್ಕಿ ಪಾರ್ಲಿಮೆಂಟ್ ರಾಜ್ಯಸಭೆಗೆ ಹೋದೆ. ಅದಕ್ಕಿಂತ ಹೆಚ್ಚು ನನ್ನ ಪಕ್ಷ ಉಳಿಸಿ ಯಾವ ಟೈಮಲ್ಲಿ ಏನು ಮಾಡ್ತೀನೋ ಗೊತ್ತಿಲ್ಲ. ನಾನು ದಯಮಾಡಿ ನಿಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಪಕ್ಷದವ್ರಿಗೂ ಹೇಳ್ತೀನಿ, ಯಾರೋ ಏನೋ ಒಂದು ಹೇಳ್ದ ಅಲ್ಲಿ ಅಂತೇಳಿ ನಾವು ಲಘುವಾಗಿ ಅದಕ್ಕೆ ಉತ್ತರ ಕೊಡಬಾರ್ದು. ಯಾರಾದರೂ ರೆಸ್ಪಾನ್ಸಿಬಲ್ ಪೀಪಲ್ ಮಾತಾಡಿದರೆ ಅದಕ್ಕೆ ನಮ್ಮಲ್ಲಿ ಯಾರಾದರೂ ಹಿರಿಯರು ಉತ್ತರ ಕೊಡಿ. ಇದು ಕುಮಾರಸ್ವಾಮಿ, ಸಿದ್ದರಾಮಯ್ಯ, ಕುಮಾರಸ್ವಾಮಿ ಏನು ಬೇರೆ ಕೆಲಸ ಇಲ್ವಾ? ಇದರ ಅವಶ್ಯಕತೆ ಏನ್ರಿ? ಅಯ್ಯೋ, ಈಗ ಅದರಿಂದ ನಾನು ಈಗ ನಿಮ್ಗೇನಾದರೂ ಪ್ರಶ್ನೆ ಕೇಳಿದರೆ ಬಿಡ್ತೀನಿ. ನಾನು ಬರೀ ನಾನು ಅದರಿಂದ ನಾನು ತಪ್ಪಿಸ್ಕೊಂಡು ಹೋಗಬೇಕು ಅಂತ ಇಲ್ಲ. ಕನ್ಕ್ಲೂಡ್ ಮಾಡಿದ ಮಾತು ಹೇಳ್ತೀನಿ. ದಯಮಾಡಿ ಒಂದು ಪ್ರಾದೇಶಿಕ ಪಕ್ಷ ಉಳಿಸ್ಕೋಬೇಕಾಗಿದ್ದರೆ ನಿಮ್ಮದು ಬೆಂಬಲ, ಆಶೀರ್ವಾದ ಬೇಕಾಗುತ್ತೆ. ನಿಮ್ಮ ಮಾಲೀಕರಿಗೂ ಕೇಳ್ತೀನಿ. ನಾವು ಕನ್ಕ್ಲೂಡ್ ಮಾಡ್ತೇನೆ. ನೀವೇನಾದರೂ ಪ್ರಶ್ನೆಗಳು ಕೇಳಬೇಕು ಅಂತಿದ್ರೆ, ನಿಮ್ಗೆ ಎಲ್ಲಿ ಅನುಮಾನ ಇದೆಯೋ ಆ ವಿಷಯದ ಬಗ್ಗೆ ಪ್ರಶ್ನೆ ಕೇಳಿ. ಮುಂದಿನ ದಿನಗಳಲ್ಲಿ ಸ್ವತಂತ್ರವಾಗಿ ಮತ್ತೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ದೇವೇಗೌಡರು ಅನುಮತಿಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿ ತೀರ್ಮಾನ ಆಗಬೇಕು, ಜವಾಬ್ದಾರಿ ಕೊಟ್ಟಿದ್ದಾರೆ. ಒಂದು ನಿಮಿಷ ಅಷ್ಟೇ ಅಲ್ಲ, ಕುಮಾರಸ್ವಾಮಿಗಳು ನನ್ನ ಜೊತೆ ಮಾತನಾಡಿದ್ದಾರೆ. ಏನು ನಾನು ಮನೆಯಲ್ಲಿ ಮಲಗಿದ್ದೆ, ಈ ಕೊರೋನಾ ಒಂದು ಗಲಾಟೆ, ನಾನೇ ಅವ್ರಿಗೆ ಹೇಳಿದೆ ಪಕ್ಷದ್ದು ಆಫೀಸ್ಗೆ ಹೋಗೋದು ಮಾಡೋದು ಸ್ವಲ್ಪ ಮಟ್ಟಿಗೆ ಹಿಂದೆ ಬಿದ್ದಿದ್ವಿ ನಾವು. ಸ್ವಲ್ಪ ಹೋಗಿ ಜಿಲ್ಲಾವಾರು ಮೀಟಿಂಗ್ ಮಾಡಪ್ಪ ನಾನೇ ಹೇಳಿದ್ದೀನಿ. ಅದಾದಮೇಲೆ ಕೂತು ಮಾತಾಡೋಣ. ಇಲ್ಲಿ ನಾನು ಆಫೀಸಿಗೆ ಬರಲಿಕ್ಕಾಗೋದಿಲ್ಲ. ಒಂದು 5 ಜನ 8 ಜನ 9 ಜನ ಕೋರ್ ಕಮಿಟಿ ಮಾಡಿ, ಆ ಕೋರ್ ಕಮಿಟಿ ಒಳಗೆ ಡಿಸ್ಕಷನ್ ಮಾಡಿ ಆಫೀಸಿಂದ ರಿವ್ಯಾಂಪ್ ಮಾಡೋಣ. ನಾನೇ ಹೇಳಿದೆ, ಇದರಲ್ಲಿ ಯಾವ ಅಸತ್ಯ ಇಲ್ಲ. ಜೀವನದಲ್ಲಿ ನಾನು ಅದಕ್ಕೆ ಹೇಳೋದಿಲ್ಲ. ಅವರಿಗೆ ಹೇಳಿ ನಾವು ಒಬ್ಬರೇ ಮಾಡೋಕ್ಕಾಗೋದಿಲ್ಲ. ನಮ್ಮ ನೀನು ಅಥವಾ ನಾನು ಅವರೇ ಕೊಂಡು ಕೂತು ಮಾತಾಡೋದಲ್ಲ. ಇದು ಹಿರಿಯರಿದ್ದಾರೆ, ಕೋರ್ ಕಮಿಟಿ ಮಾಡಿ ಆ ಕೋರ್ ಕಮಿಟಿ ಒಳಗೆ ಚರ್ಚೆ ಮಾಡೋಣ. ಯಾವ್ಯಾವ ಕಡೆ ಏನೇನು ಇಲ್ಲ ಡಿವಿಷನ್ ವೈಸ್ ಮಾಡೋದು, ಇಲ್ಲ ನಾವು ಒಂದೊಂದು ಜಿಲ್ಲೆಗೆ ರಿವ್ಯೂ ಮಾಡೋದಕ್ಕೆ ಜವಾಬ್ದಾರಿ ಕೊಡೋದು ನಮ್ಮ ಮುಖಂಡರುಗಳಿಗೆ, ಈ ಕೋರ್ ಕಮಿಟಿಲಿ ಇರ್ತಕ್ಕಂಥ ಮುಖಂಡರುಗಳಿಗೆ ಏನು ಅಂತ ಕೆಲಸದ ಚರ್ಚೆ ಮಾಡಿ ಪಕ್ಷಕ್ಕೆ ಶಕ್ತಿ ಅದು ಸಿರಾ ಎಲೆಕ್ಷನ್ ಆದಮೇಲೆ ನಾನು ಮನಸ್ಸಿನ ನೋವು ಮಾಡ್ಕೊಂಡು ಇದನ್ನು ಹೇಳಿ, ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರಿದ್ದಾರೆ, ಎಲ್ಲ ಕಡೆ ಕಾರ್ಯಕರ್ತರಿದ್ದಾರೆ. ಅದರಲ್ಲೇನು ಕಾರ್ಯಕರ್ತರಿಲ್ಲ ಅನ್ನೋ ಭಾವನೆ ಬೇಡ. ನಾನೇ ಇದು ನೋಡಿ, ಉಡುಪಿಲಿ ಒಬ್ಬ ಮನೆಯೇ ಕಟ್ಟಿದ್ದಾನೆ, ಆಫೀಸೇ ಕಟ್ಟಿದ್ದಾನೆ. ಆಫೀಸ್ ಇನಾಗ್ರೇಷನ್ ಆಯಿತು ಸರ್ ಉಡುಪಿದು? ಆಯಿತಾ? ಅದರಿಂದ ನೋಡಿ, ಅಲ್ಲಿ ನಮ್ಮ ಶಕ್ತಿ ತುಂಬ ಕಡಿಮೆ ಇದೆ. ಪಾರ್ಟಿ ಆಫೀಸೇ ಕಟ್ಟಿದ್ದಾರೆ. ಹೀಗೆ ಕಾರ್ಯಕರ್ತರಿಗೆ ಹುಮ್ಮಸ್ಸಿದೆ. ಆದರೆ ಚಾಲನೆ ಕೊಡೋದ್ರ ಬಗ್ಗೆ ನಾವು ಯಾರಿಗಾದರೂ ಜವಾಬ್ದಾರಿ ಕೊಡಬೇಕಾಗುತ್ತೆ. ಈಗ ನಾವು ಈ
ಪಂಚಾಯತಿ ಎಲೆಕ್ಷನ್ ನಾವು ಎಷ್ಟು ಗೆಲ್ತೀವೋ ಬಿಡ್ತೀವೋ ಸಂಬಂಧ ಇಲ್ಲ. ಯಾವ ಹುಡುಗ ಓಡಾಡ್ಕೊಂಡು ಕೆಲಸ ಮಾಡಿದ್ದಾನೆ ಅವನಿಗೆ ನಾಯಕತ್ವ ಕೊಡೋಣ. ಇನ್ನೂ 3 ವರ್ಷ ಇದೆ, 2.5 ವರ್ಷ ಇದೆ. ಅವನಿಗೆ ನಂಬಿಕೆ ಬರಬೇಕು, ನಾನು ಲೆಟ್ ಡೌನ್ ಮಾಡೋದಿಲ್ಲ. ಆ ಟೈಮ್ ಇನ್ಯಾರನ್ನ ಕರ್ಕೊಂಬಂದು ನಿಲ್ಲಿಸ್ತಾರೆ, ನಾವು ಕರ್ಕೊಂಬಂದು ನಿಲ್ಲಿಸೋದು, ಅವ್ರು ಓಡೋಗೋದು. ಈ ಕೆಲಸ ಮಾಡೋದು ಬೇಡ ನಾವು ಅಂತ ಹೇಳಿ ಆ ಯುವಕರು ಯಾರಿದ್ದಾರೋ ಅವರಿಗೆ ಕೂತೆಲ್ಲ ಮಾತಾಡಿ ಈ ಕೋರ್ ಕಮಿಟಿಗಳಿಗೆ ನಾವು ಜವಾಬ್ದಾರಿ ಕೊಡೋಣ. ಇನ್ಮೇಲೆ ಆ ಚುನಾವಣೆ ಬಂದಾಗ ಬರ್ತಾರೆ, ಇದೆಲ್ಲ ಉಪಯೋಗ ಇಲ್ಲ ಅಂಥೇಳಿ ಈ ಕೆಲವು ಮಾತುಗಳನ್ನು ನಾನು ಅವ್ರ ಜೊತೆ ಮಾತಾಡಿ ಈ ರೀತಿ ಮಾಡಪ್ಪ ಅಂತ ಹೇಳಿದೆ. ಅವರು ತಿಪ್ಪೇಸ್ವಾಮಿಯವರು ವಿಡಿಯೋ ಕಾನ್ಫರೆನ್ಸ್ ಒಂದು 2-3 ಕಡೆ ಮಾಡಿದ್ದಾರೆ ಪಕ್ಷದ ಬಗ್ಗೆನೇ ಚಾಲನೆ ಕೊಡೋದಕ್ಕೆ. ಆದರೆ ನಾನೇನು ಹೇಳಿದ್ನಲ್ಲ, ನನ್ನ ಅಭಿಪ್ರಾಯ ಈ ಥರ ಹೇಳಿದ್ದೆ. ಬಹುಶಃ ಅವ್ರಿಗೆ ಯಾರಾದರೂ ಹೇಳಿರ್ಬೋದು 15ನೇ ತಾರೀಕು ಆದಮೇಲೆ ನೀವು ಪ್ರಾರಂಭ ಮಾಡಿ ಅಂತ. ಯಾಕೆ ಇರೋ ವಿಷಯ ಹೇಳಿದ್ದೀನಿ. 15ನೇ ತಾರೀಕಿನ ಮೇಲೆ ಅವ್ರದ್ದೇ ಆದ ಕೆಲವು ಅಭಿಪ್ರಾಯಗಳನ್ನ ಹೇಳಿದರೆ ನಾವು ಕೋರ್ ಕಮಿಟಿನೂ ಮಾಡಿಲ್ಲ. ಬಹುಶಃ ಈ 3-4 ದಿವಸ ಚರ್ಚೆ ಮಾಡ್ತೀನಿ. ನಾನು ಇವತ್ತು ನಿಮ್ಮ ಮುಂದೆ ಬಂದಿರೋದು ಒಬ್ಬ ವ್ಯಕ್ತಿ ಕೈಲಿ ಈ ರಾಜ್ಯ ಕಟ್ಟಲಿಕ್ಕಾಗಲ್ಲ. ಆದ್ದರಿಂದ ಅವ್ರಿಗೂ ಗೊತ್ತಿದೆ, ಅವ್ರದ್ದು ಕೆಲವು ಐಡಿಯಾಸ್ ಇಟ್ಕೊಂಡಿದ್ದಾರೆ ಮನಸ್ಸಿನಲ್ಲಿ. ನನ್ನ ಹತ್ರ ಸೂಕ್ಷ್ಮವಾಗಿ ಹೇಳಿದರು, ಇದನ್ನು ನಾವು ಕೋರ್ ಕಮಿಟಿ ಚರ್ಚೆ ಮಾಡಿ ಅವರಿಂದ ಎಲ್ಲ ಸಮ್ಮತಿ ತೊಗೊಂಡು ಮುಂದೆ ಹೋಗೋಣಪ್ಪ ಅಂತ ಹೇಳ್ತೀನಿ. ನಾನೂ ಬರ್ತೀನಿ. ಸ್ವಲ್ಪ ಇಂಪ್ರೂವ್ ಆಗ್ತಾಯಿದೆ. ನಾನು ಮೊದಲು ವಾಕಿಂಗ್ ಇದನ್ನು ಹಿಡ್ಕೊಂಡು ಹೋಗ್ತಾ ಇರ್ತೀನಿ. ಸ್ವಲ್ಪ ಇನ್ನೇನೇ ದೇವಸ್ಥಾನಕ್ಕೆ ಹೋದಾಗೆಲ್ಲ ನೋಡಿಲ್ವೇ ನೀವು, ಸ್ವಲ್ಪ ಒಬ್ಬರು ಅಸಿಸ್ಟೆಂಟ್ ತಗೋತೀನಿ. ಜನಗಳ ಮಧ್ಯೆಲ್ಲೂ ಆ ಕಡೆ ಈ ಕಡೆ ತಳ್ಳಾಡ್ತಾರೆ. ಅದರಿಂದ ಇದ್ರ ಮಧ್ಯದಲ್ಲಿ 7ನೇ ತಾರೀಕು ಡಿಸೆಂಬರು ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡಗಳ ಸಭೆ ಕರೀತೀವಿ. ಜನವರಿ 7 ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಸ್ವಲ್ಪ ವಿಶಾಲವಾಗಿ ಬೇಕಾಗತ್ತೆ. ಅದು ತೀರ್ಮಾನ ಮಾಡಿದ್ದೆ. ಏಕೆಂದರೆ ಇವತ್ತೇನು ನಿಮ್ಮ ಮುಂದೆ ಹೇಳಿದನೋ, ನನ್ನ ಪಕ್ಷದ ಕಾರ್ಯಕರ್ತರು ನಾವೇನು ದುಡ್ಡು ಕೊಡೋಕ್ಕೆ ಶಕ್ತಿ ಇಲ್ಲ. 30 ಜಿಲ್ಲೆಯಿಂದ ಅವ್ರವ್ರ ವೆಹಿಕಲ್ಲು, ಟ್ರೈನು, ನೈಟ್ ಬಸ್ಗಳು ಮಾಡ್ಕೊಂಡು ಬರ್ತಾರೆ. ನನಗೆ ವಿಶ್ವಾಸ ಇದೆ 7ನೇ ತಾರೀಕು ಈ ಕಾರ್ಯಕ್ರಮ ಇಟ್ಟಿದೆ. ಅವರು 15ನೇ ತಾರೀಕಿಂದ 7ನೇ ತಾರೀಕು ಕೆಲವು ಐಡಿಯಾಸ್ ಹೇಳ್ಬೋದು ಅವರು ಮೀಟಿಂಗ್ನಲ್ಲಿ. ಅದರಿಂದ ಚಾಲನೆ ಕೊಡಿ. ಹಾಗಾಗೋದಿಲ್ಲ. ಇಲ್ಲ ಕೇಳಿ. ಇಲ್ಲ ಈಗ ಒಂದು ನಿಮಿಷ, ಐ ವುಡ್ ಲೈಕ್ ಟು ಆನ್ಸರ್. ಹೈಕಮಾಂಡ್ ಅಂತ ಇದೆ. ಈಗ ದೊಡ್ಡ ದೊಡ್ಡ ಪಾರ್ಟಿಗಳಿಗೆ ನಾನು ಇನ್ನೊಬ್ಬರು ಮಾತಾಡಲ್ಲ. ನಮ್ಮಲ್ಲಿ ಆ ಥರ ಹೈಕಮಾಂಡ್ ಅಂತ ಇಲ್ಲ. ಈಗ ನ್ಯಾಷನಲ್ ಲೆವೆಲಲ್ಲಿ ನಾನೇ ಪ್ರೆಸಿಡೆಂಟ್ ಇದ್ದೇನೆ. ಈಗ ಕೇರಳದಲ್ಲಿ ಒಂದು ಯೂನಿಟು ಸ್ಟ್ರಾಂಗ್ ಆಗಿದೆ. ಲೆಟ್ ಅಸ್ ಬಿ ಆನೆಸ್ಟ್. ನಾವು ಕೊಯ್ಲೇಷನ್ ಗೌರ್ಮೆಂಟಲ್ಲಿ ಪಾರ್ಟೀಸ್. ಈಗ ಮೊನ್ನೆ ಲೋಕಲ್ ಬಾಡಿ ಎಲೆಕ್ಷನ್ ಆಯಿತು. ನಾನು ಅವ್ರ ತೀರ್ಮಾನಕ್ಕೆ ಬಿಟ್ಟಿದ್ದೆ. ಪಿ ಫಾರಮು, ಎ ಫಾರಮ್ ಇದೆಲ್ಲ ಸುಮ್ಮನೆ ಲೆಟ್ರ್ ಬರೆದೆ ನಾನು ಅವರಿಗೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ನಮ್ಮ ಪಕ್ಷದ ಅಧ್ಯಕ್ಷರೇ ಎಲ್ಲ ತೀರ್ಮಾನ ಮಾಡ್ತಾರೆ. ಈಗ ನಾವು ಸ್ವಲ್ಪ ಮಟ್ಟಿಗೆ ಮಧ್ಯೆ ಸ್ವಲ್ಪ ಡಿಫ್ರೆನ್ಸ್ ಇತ್ತು. ಈಗ ನಾವು 2ನೇ ಪ್ಲೇಸಲ್ಲಿದ್ದೀವಿ ಪಂಚಾಯತಿ ಚುನಾವಣೆ. ಅದರಿಂದ ಐ ಡೋಂಟ್ ವಾಂಟ್ ಟು ಕಾನ್ಸಂಟ್ರೇಟ್ ದ ಪವರ್. ಅಲ್ಲೂ ಕೋರ್ ಕಮಿಟಿ ಮಾಡಿದ್ವಿ. ಜೊತೆಗೆ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟು, ವರ್ಕಿಂಗ್ ಪ್ರೆಸಿಡೆಂಟ್, ಅವ್ರ ಜವಾಬ್ದಾರಿನೂ ಕೊಟ್ಟಿದ್ವಿ. ಇಟ್ ಇಸ್ ನಾಟ್ ದಿ ಕ್ವಶನ್ ಆಫ್ ಕಾನ್ಸಂಟ್ರೇಟಿಂಗ್ ದಿ ಪವರ್. ಇಟ್ ಇಸ್ ನಾಟ್ ಲೈಕ್ ದಟ್.
ನನಗಿರೋ ಅನುಭವದಲ್ಲಿ ನಾನು ಇದನ್ನು ಹೇಗೆ ಕೋಆರ್ಡಿನೇಟ್ ಮಾಡಬೇಕು ಅನ್ನೋದು ಗಮನದಲ್ಲಿದೆ. ಜೊತೆಗೆ ನಾನು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗೆ ಹೋಗಲಿಕ್ಕಾಗೋದಿಲ್ಲ. ಎಲ್ಲಿ ಟ್ರೈನು ವಿಮಾನದ ಫೆಸಿಲಿಟೀಸ್ ಇದೆಯೋ ಆ ಕಡೆ ಹೋಗ್ತೀನಿ. ಸುಮ್ಮನೆ ಎಲ್ಲ ಕಡೆ ಹೋಗೋ ಶಕ್ತಿ, ಏಕೆಂದರೆ ವಯಸ್ಸಿಗೆ ತಕ್ಕಂತೆ ಈ ನನಗಿರೋ ಪ್ರಕೃತಿಗೆ ತಕ್ಕಂತೆ ನಾನು ಕೆಲಸ ಮಾಡ್ತೀನಿ, ಕೂತ್ಕೊಳ್ಳೋದಿಲ್ಲ. ಅಂದರೆ ಎಲ್ಲ ಹಿರಿಯರಿದ್ದಾರೆ ಇಲ್ಲಿ. ನಾನು ಹೊರಟಿಯವ್ರಿಗೆ ಯಾರೂ ಹೇಳಲಿಲ್ಲ. ಇವತ್ತಿಗೆ ಮಾತಾಡೋ ಕೆಲವು ಕ್ಲಾರಿಫಿಕೇಷನ್ ಎಲ್ಲ ಕೊಡಬೇಕಾಗಿ ಬರುತ್ತೆ. ಅಂದರೆ ದಯಮಾಡಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ನಾವೆಲ್ಲ ಒಟ್ಟಾಗಿ ಮಾಡ್ತೀವಿ. ಭಾಳ ದೊಡ್ಡ ಚರ್ಚೆ ಆಗ್ತಿರ್ತಕ್ಕಂಥದ್ದು ಕರ್ನಾಟಕ ಭೂ ಬಿಜೆಪಿ ಸರ್ಕಾರ ತಂದಿರತಕ್ಕಂಥ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಇದೆಯಲ್ಲ, ಇದಕ್ಕೆ ದೇವೇಗೌಡರು ನೇತೃತ್ವದ JDS ಬೆಂಬಲ ಕೊಡುವಂತ ಅಗತ್ಯ ಇತ್ತೆ ಅಂತ ಅನಿವಾರ್ಯತೆ. ಒಂದು ನಿಮಿಷ, ನೀವು ಯಾರು ಹೇಳಿದ್ರು ಅನ್ನೋದ್ರ ಬಗ್ಗೆನೇ ಉತ್ತರ ಕೊಡ್ತೀನಿ. ನೈಸ್ ಕಂಪ್ನಿ ನಾನು 1500 ದಿನ ಕರ್ಕೊಂಡು ಹೋದಾಗ ಅದಕ್ಕೆ ಎದುರಾಗಿ ಪಕ್ಕದಲ್ಲಿ ಬಂದು ಇನ್ನೊಂದು ಕ್ಯಾಂಪ್ ಹಾಕೊಂಡು ಕೂತಿದ್ರಲ್ಲ, ಅವರು ಮೊದಲು ಹೇಳಿದರು, ಇಲ್ಲಿ ನಾನು ಯಾವುದೋ ಕಮ್ಯುನಿಟಿ ವಿಂಗಡಣೆ ಮಾಡಲ್ಲ ಹೇಳಿದರು. ಇದನ್ನು ನಮ್ಮ ಎದುರಾಳಿಗಳು ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಹೋದರು ಇರೋ ವಿಷಯ. ನಾನು 25 ಲಕ್ಷ ತಂದಿದ್ದೆ, ಆದರೆ ಇದಕ್ಕೆ ಬಿ ಹಿಡಿದಿದ್ದೆ ಅಂತೇನೋ ಹೇಳಿದ್ರಲ್ಲ. ಈಗ 207 ಎಕರೆಗೆ 208 ಎಕರೆ ಕೊಡೋದು ಯಾರಿಗೆ ಅನುಕೂಲ ಆಗುತ್ತದೋ? ವಿಷಯನ ವಿಶ್ಲೇಷಣೆ ಮಾಡೋಣ. ನನಗೂ ದೇವರು ಬುದ್ಧಿ ಕೊಟ್ಟಿದ್ದಾನೆ. ನಾವು ರೈತರಿಗೆ ಅನ್ಯಾಯ ಆಗ್ತಕ್ಕಂಥದ್ದಕ್ಕೆ ನನ್ನ ಲೈಫ್ನಲ್ಲಿ ನಾನು ಅವಕಾಶ ಕೊಟ್ಟಿದ್ದೀನಿ ಅಂದರೆ 3000 ಜನ ವಾಜಪೇಯಿ ಹತ್ರ ಕರ್ಕೊಂಡು ಹೋದೆ. ಯಾರು ಲಗೇಜ್ ಗಾಡೀಲಿ ಮಲಗಿದ್ದೀನಿ ನಾನು 2 ರಾತ್ರಿ. SPG ಕವರೇಜ್ ಇತ್ತು, ಒಂದು ಬೋಗಿನೇ ಬಿಡಬೇಕು ಅಂತ ಹಠ ಹಿಡಿದ್ರು. ನಾನು ಹೋದಾಗ 24 ಬೇಡಿಕೆ ಇಟ್ಟಿದ್ದೀನಿ. ಮ್ಯಾಗ್ನಾ ಕಾರ್ಟಾ ಅಂತ ಅದಕ್ಕೆ ಹೆಸರು. ನೆನ್ನೆ ವಾಜಪೇಯಿ ಬಗ್ಗೆ ಅವ್ರ ಜಯಂತ್ಯೋತ್ಸವ ಇತ್ತು, ದೊಡ್ಡವರು, ಲಘುವಾಗಿ ಮಾತಾಡಲ್ಲ. ನಾವು ಸಿದ್ದರಾಮಯ್ಯ ವಾಪಸ್ ಬಂದರು, ಟೈಮ್ ಕೊಡಲಿಲ್ಲ ಅಪಾಯಿಂಟ್ಮೆಂಟ್, ಅವರೆಲ್ಲ ವಾಪಸ್ ಬಂದರು. ಆದರೆ ನಾನು ಅಲ್ಲೇ ಇದ್ದೆ. ನಾನು ಮೈ ಕುಚ್ ಕರಿಂಗೆ ಅಂದರು, 5ನೇ ದಿನಕ್ಕೆ ಅಪಾಯಿಂಟ್ಮೆಂಟ್. ಏನಾಯಿತು? ಇಂಡಿಯಾ ಶೈನಿಂಗ್ ಅಂತ ಹೇಳಿದರು. ರೈತರ ಬಗ್ಗೆ ನನ್ನ ಲೈಫಲ್ಲಿ ಇದು ಈ ಆ್ಯಕ್ಟ್ ಬಗ್ಗೆ ಸಾಕಷ್ಟು ವಿಶ್ಲೇಷಣೆ ಮಾಡುವುದು. ನಾನು ಏನು ಮಾಡಿದ್ದೆ ಅದೆಲ್ಲ ತೆಗೆದಾಕ್ತಾರೆ. ಅದು ಓದಿ, ಬಿಲ್ ಓದಿ, ರೂಲ್ಸ್ ಫ್ರೇಮ್ ಮಾಡಿದರೆ ಓದಿ. ಬೈ ಡೆಸಿಗ್ನೇಷನ್ 8 ಜನ ಆಫೀಸರ್ಸ್ ಇದ್ದಾರೆ. ಯಾರ ಹತ್ರ ಇದೆ ಇವತ್ತು? ಇವನು ಹೇಳ್ದ, ಅವನು ಕೇಳಿದ. ಹೌ ಮೆನಿ ಕ್ಯಾಬಿನೆಟ್ ಡಿಸಿಷನ್ಸ್ ಆನ್ ದೀಸ್ ಇಶ್ಯೂಸ್ ಟೇಕನ್? ಸುಮ್ಮನೆ ಇದೆಲ್ಲ ಚರ್ಚೆ ಬೇಡ. ನಾನು ಒಂದು ವ್ಯಕ್ತಿ ಬಗ್ಗೆ ಮಾತಾಡೋದಿಲ್ಲ. ಯಾವ ವ್ಯಕ್ತಿಗೋಸ್ಕರವಾಗಿ ಬಿಲ್ ಅಮೆಂಡ್ಮೆಂಟ್ ಮಾಡಬೇಕಾಗಿ ಬಂತು, ಅದೆಲ್ಲ ತುಂಬ ವಿಷಯ ಇದೆ. ತಿದ್ದುಪಡಿಗಳು ಭಾಳ ಆಗಿದ್ದಾವೆ. ಸಿದ್ದರಾಮಯ್ಯನೂ ಮಾಡಿದ್ದಾರೆ, ಯಡಿಯೂರಪ್ಪನೂ ಮಾಡಿದ್ದಾರೆ ಹಿಂದೆ. ಈ ಥರ ವಿಷಯಗಳು ತುಂಬ ಕೃಷ್ಣನ ಕಾಲದಲ್ಲೂ ಆಗಿದ್ದಾವೆ. ಟಾಸ್ಕ್ ಫೋರ್ಸ್ ಇಟ್ಟಿದೆ, ಯಾರು ಹೊರಗೆ ತೆಗೆದಾಕ್ತಾರೆ. 1 ಗುಂಟೆ ಭೂಮಿನ ಎಕ್ಸ್ಟ್ರಾ ಅವನನ್ನು ತಗೊಂಡ್ರೆ ನೆಕ್ಸ್ಟ್ ಡೇ ಪ್ರಾಸಿಕ್ಯೂಟ್ ಮಾಡೋಕ್ಕೆ ಅವನಿಗೆ ಅವಕಾಶ ಕೊಟ್ಟಿದ್ದೇನೆ. ಇದು ಟಾಸ್ಕ್ ಫೋರ್ಸ್ ತಿಪ್ಪೇಸ್ವಾಮಿ ಫಂಕ್ಷನ್ ಆಗ್ತಾ ಇದೆಯಾ ನಂಗೆ ಗೊತ್ತಿಲ್ಲ. ನಮ್ಮ ತಿಪ್ಪೇಸ್ವಾಮಿ ಪತ್ತೆ ಇಲ್ಲ. ಒಬ್ಬ ಅಡಿಷನಲ್ ಏಜೆಂಟ್ ಮಾಡಿ. ಅದರಿಂದ ನಾನು
ಉತ್ತರ ಕರ್ನಾಟಕದಲ್ಲಿ ಯಾರ್ಯಾರು ಹೇಳಿದ್ರು ಹೇಳಿ ನೋಡೋಣ. ಯಾವ ವ್ಯಕ್ತಿ? ಸರ್, ಪದೇ ಪದೇ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ನಡುವೆ ಯಾಕೆ ಕೇಂದ್ರೀಕೃತವಾಗಿ ಒಂದು ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ? ಚಾಮುಂಡೇಶ್ವರಿ ಚುನಾವಣೆಯ ಸೋಲು ಗೆಲುವು ಇದೇ ಲೈನಲ್ಲಿ ಹೋಗ್ತಾ ಇದೆಯಾ ಅಂತ ಕಾರಣ ಏನು ಸರ್? ಈಗ ನಮ್ಮ ಕೆಲಸ ನಿಲ್ಲಿಸ್ಬಿಡಿ ಅಂತ ಹೇಳಿದ್ದೀನಿ. ಈ ಮನೋರಂಜನೆ ಕಾರ್ಯಕ್ರಮ ನಿಲ್ಲಿಸಿ ಅವ್ರ ಪಾರ್ಟಿ ಕಟ್ಕೊಳ್ಳಿ, ಅವ್ರ ಪ್ರೋಗ್ರಾಮ್ ಏನು ಬೇಕಾದರೂ ಕೊಡಲಿ, ನಾನು ನನ್ನ ಪಾರ್ಟಿ ಕಟ್ಕೊತೀನಿ. ನಾನು ಇವತ್ತೆಲ್ಲ ಹೇಳಿದ್ದು, ಯಡಿಯೂರಪ್ಪನ ಸರ್ಕಾರ ಬಂತಲ್ಲ, ಇದೇ ಆಫೀಸಲ್ಲಿ ಮಾಧ್ಯಮ ಸ್ನೇಹಿತರ ಮುಂದೆ ನಾವು 3 ವರ್ಷ ಯಡಿಯೂರಪ್ಪ ಆನಂದವಾಗಿ ರಾಜ್ಯ ಆಳ್ಕೊಳ್ಳಿ, ನನ್ನ ಪಕ್ಷ ಕಟ್ಟಬೇಕಾಗಿದೆ ಅಂತ ಹೇಳಿದೆ. ಸತ್ಯ ಹೇಳಿ, ಎಲ್ಲಾದರೂ ಒಂದು ಉತ್ಪ್ರೇಕ್ಷೆ ಮಾಡ್ತೀವಿ. ಈ ಆಫೀಸಲ್ಲಿ ನಿಮ್ಮನ್ನು ಕೂರಿಸ್ಕೊಂಡೇ ಹೇಳಿದ್ವಿ. ಇವತ್ತು ನನ್ನ ಪಕ್ಷ ಕಟ್ಕೊಳ್ಳೋದು ನನಗೆ ಕಷ್ಟ ಇದೆ, ನಾವು ಚುನಾವಣೆಗೆ ಹೋಗೋಕ್ಕಾಗಲ್ಲ. ಅದರಿಂದ ನಾವು ಈ 3 ವರ್ಷ 3.25 ವರ್ಷ ಪಕ್ಷ ಕಟ್ಟೋ ಕೆಲಸ ಮಾಡ್ತೀವಿ. ಅವ್ರ ರಾಜ್ಯ ಆಳ್ಕೊಳ್ಳಿ, ಒಳ್ಳೆಯ ಆಡಳಿತ ಕೊಡಲಿ, ನಂದೇನು ತಕರಾರಿಲ್ಲ. ನಾನು ಈ ಮಾತನ್ನು ಯಡಿಯೂರಪ್ಪ ಸರ್ಕಾರ ಮಾಡಿದ ಮೇಲೆ ಇಲ್ಲೇ ಬಂದು ಹೇಳಿದೆ. ವಿ ಆರ್ ನಾಟ್ ಸೋ ಆ್ಯಂಕ್ಷಸ್ ಟು ರಿಮೂವ್ ಯಡಿಯೂರಪ್ಪ. ಅದು ಅವ್ರ ಪಾರ್ಟಿಗೆ ಸೇರಿದ್ದು. ಅವ್ರು ತಪ್ಪು ಮಾಡ್ತಾರೋ ನೆಪ್ಪು ಮಾಡ್ತಾರೋ ಅವರಲ್ಲಿ ನನಗೇನು ಸಂಬಂಧ ಇದೆ? ನಾನು ಯಾಕೆ ಮೃದುವಾಗಿ ಮಾತಾಡಿದೆ ಅಂತ ತಪ್ಪು ತಿಳ್ಕೊಬೇಡಿ. ಹೋರಾಟ ಮಾಡಿದ್ದೀನಿ ಜೀವನದಲ್ಲಿ. ದೇವರಾಜ ಕಾಲದಲ್ಲಿ ಗುರುವರ ಕಮಿಷನ್ ಮಾಡಿಸ್ತೀನಿ. ಅಲ್ಟಿಮೇಟ್ ಏನಾಯಿತು? ನಾನು ಅಸೆಂಬ್ಲಿ ಒಳಗೆ ಪ್ರೊಸೀಡಿಂಗ್ಸ್ ಇದೆ. ಇನ್ಮೇಲೆ ಮುಂದಕ್ಕೆ ಯಾರ ಮೇಲೂ ಭ್ರಷ್ಟಾಚಾರದ ವಿಷಯ ನಾನು ಎತ್ತೋದಿಲ್ಲ. ಭ್ರಷ್ಟಾಚಾರಕ್ಕೂ ವೋಟ್ ಕೊಡೋದಕ್ಕೂ ಸಂಬಂಧ ಇಲ್ಲ. ನಾನು ಯಾರ ಬಗ್ಗೆನೂ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದೆ, ಯಾವ ಸರ್ಕಾರದ ಬಗ್ಗೆಯೂ ಮಾತಾಡಿ. ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಮಾತಾಡಿದ್ದೀನಿ. ಇವತ್ತು ಯಾವುದೋ ವಿಷಯದ ಬಗ್ಗೆ ಹುಣಸೂರು MLC ಮಾತಾಡಿದ್ದಾರೆ ಪರೋಕ್ಷವಾಗಿ. ಈ ಕರಪ್ಷನ್ ಈಸ್ ನಾಟ್ ದಿ ಇಶ್ಯೂ. ನಾವು ಜನಕ್ಕೆ ಗೊತ್ತಿಲ್ವ ಇದು? ನಿಮಗೆ ಗೊತ್ತಿಲ್ವಾ? ನೀವು ಕೆಲವರು ಹೊರಗೆ ತೆಗಿತೀರಿ, ಆದರೆ ಅದಕ್ಕೆ ಶಕ್ತಿ ಕೊಡೋದಿಲ್ಲ. ಯಾರು ವಿರೋಧ ಪಕ್ಷದಕ್ಕೆ ಶಕ್ತಿ ಕೊಟ್ಟು ಹೋರಾಟ ಮಾಡ್ತಿದ್ದಾರೆ. ಇದೆಲ್ಲ ಗಮನಿಸ್ತೀವಿ. ಅದು ನಾನೊಂದು ತೀರ್ಮಾನಕ್ಕೆ ಬಂದಿದ್ದೆ, ನಮ್ಮ ಪಕ್ಷ ಕಟ್ಟಬೇಕು ಅಂತ. ಬಿಜೆಪಿ ಜೊತೆ ಸಾಕ್ಷಾತ್ಕಾರವಾಗಿದ್ದಾರೆ ಅಂತ ಸುದ್ದಿ ಇದೆ. ಕಾರಣ ಏನು ಸರ್? ಬಿಜೆಪಿ ವಿರುದ್ಧವಾಗಿ ಏನು ಕೂಡ ಮಾತಾಡ್ತಲ್ಲ, ಸಾಕ್ಷಾತ್ಕಾರವಾಗಿದ್ದಾರೆ ಅಂತ ಸುದ್ದಿ ಇದೆ. ಈಗ ನಾನೇ ಹೇಳಿದ ಆರೋಪ ಇದೆ. ಈಗ ಸರ್ಕಾರ ಸರಿಯಾದ ಯಾವುದೇ ರೀತಿಯ ತೀರ್ಮಾನ ತಗೋತಲ್ಲ. ಈಗ ಮನೆ ರೈಟ್ 3 ಬಾರಿ ಮುಖ್ಯಮಂತ್ರಿಗಳು ಒಂದು ನಿಮಿಷ ಅವ್ರು ಹೇಳಿ, ಒಂದು ನಿಮಿಷ ಅವರು ಹೇಳಿರೋದು, ಸಿದ್ದರಾಮಯ್ಯ ಹೇಳಿರೋದು. ಮೊನ್ನೆ ಏನು ಈ ಕರ್ಫ್ಯೂ ಬಗ್ಗೆ ಹೇಳಿದ್ದಾರೆ, ವಿರೋಧ ಮಾಡಿದ್ದಾರೆ. ಯಾಕೆ ಬಹಿ ಮಾತಾಡ್ತೀನಿ? ನಾನು ವಾಚ್ ಮಾಡ್ತಾ ಇರ್ತೀನಿ. ವಿರೋಧ ಮಾಡಿದ್ದಾರೆ. ದಯಮಾಡಿ ಮಿಸ್ ಆಗಿದ್ರೆ ನೋಡ್ಕೊಳ್ಳಿ. ಇನ್ನೊಂದು ಸಲ ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ ನಾನು. ಅಧಿಕೃತ ವಿರೋಧಿ ಪಕ್ಷ ಚಾರ್ಜ್ ಶೀಟ್ ಫೈಲ್ ಮಾಡಿದರೆ ನಾವು ಅದ್ರ ಬಗ್ಗೆ ನಮ್ಮ ಪಕ್ಷ ಕೂಡ ತೀರ್ಮಾನ. ಯಾಕೆ ಈ ಮಾತು ಹೇಳಿದೆ ಅಂತ ಹೇಳ್ತೀನಿ. ಕಾಂಗ್ರೆಸ್ ನಡೆಗೆ ಕೃಷ್ಣ ಕಡೆಗೆ ಅಂತ ನಡಿಗೆ ಆಯಿತು. ಅದು ಬಿಟ್ಟರೆ 3 ವರ್ಷ ಸಿದ್ದರಾಮಯ್ಯವರು ಅಪೋಸಿಷನ್ ಲೀಡರ್ ಇದ್ದರು. ಎಷ್ಟು ಭ್ರಷ್ಟಾಚಾರದ ವಿಷಯವನ್ನು ಎತ್ತಿದ್ದಾರೆ.
ಪ್ರೊಸೀಡಿಂಗ್ಸ್ನ ನಾನು ಸೂಕ್ಷ್ಮವಾಗಿ ಗಮನಿಸ್ತೇನೆ. ಅಧಿಕೃತ ವಿರೋಧಿ ಪಕ್ಷ ಖರ್ಗೆಯವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಅದು ತೆಗೆದು ಇವ್ರ ಕೈ ಕೊಟ್ಟರು. ಪ್ರೊಸೀಡಿಂಗ್ಸನ್ನು 3 ವರ್ಷಕ್ಕೆ ತೆಗೆದು ಬಿಡಿ. ನಾನು ಸೂಕ್ಷ್ಮ ಇದೆ. ನನಗೆ ಅಧಿಕೃತ ವಿರೋಧಿ ಪಕ್ಷ ಕುಮಾರಸ್ವಾಮಿಯವ್ರ ಹೋರಾಟ, ಯಡಿಯೂರಪ್ಪ ಜೈಲುಗಳು. ಅಧಿಕೃತ ವಿರೋಧ ಪಕ್ಷ ಏನ್ರಿ? ಇದೆಲ್ಲ ನೋಡಿ ಆಗಿದೆ. ನಾವು ಸಿದ್ದರಾಮಯ್ಯವರು ಅದೇ ಅವರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಒತ್ತಿ ಹೇಳಿದ್ದಾರೆ, ಜೆಡಿಎಸ್ ಬಿಜೆಪಿ ಜೊತೆ ಒಳ ಒಪ್ಪಂದ ಮಾಡ್ಕೊಂಡು ನಮ್ಮನ್ನು ರಾಜಕೀಯವಾಗಿ ತೋರಿಸ್ತು ಅಂತ. ಅದನ್ನು ಬೀದಿಲಿ ತಮಟೆ ಹೊಡಿಲಿ. ಅವರಿಗೆ ಬೀದಿಲಿ ತಮಟೆ ಹೊಡಿಲಿ. ದೇವೇಗೌಡರು ಹೋಗಿ ಅವ್ರ ಮನೇಲಿ ಹೊಂದಾಣಿಕೆ ಮಾಡಿಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ಸರ್, ಒಂದು ಇದು ನಿಮ್ಮ ಪಕ್ಷದ ಕಾರ್ಯಕರ್ತರು ಒಳಗೊಂಡ ಹಾಗೆ ರಾಜಕೀಯ ವಲಯದಲ್ಲಿ ಒಂದು ಚರ್ಚೆ ನಡೀತಿರುವಂಥದ್ದು, ಬಿಜೆಪಿ ಜೊತೆಗೆ ಜೆಡಿಎಸ್ ವಿಲೀನ ಆಗುತ್ತೆ ಅನ್ನೋ ಒಂದು ಚರ್ಚೆ ನಡೀತಿರುವಂಥದ್ದು. ಯಾರಪ್ಪ ಅಂತ ಜ್ಯೋತಿಷ್ಯ ಹೇಳಿದ್ರು. ಚರ್ಚೆ ನಡೀತಾ ಇದೆ. ನಿಮಗೆ ಆ ಚರ್ಚೆಯಲ್ಲಿ ಸತ್ಯಾಂಶ ಕಂಡುಕೊಂಡಿದ್ದೀರಾ? ಇಲ್ಲ ಅವ್ರು ಚರ್ಚೆ ಮಾಡ್ತಾರೆ, ನೀವು ನನಗೆ ಪಾಸಾನ್ ಮಾಡ್ತಾ ಇದ್ದೀರಾ? ಬಾಲಿಶ ಹೇಳಿಕೆ ಇದು. ಗಾಟ್ ಇನ್ ಎ ಸೆನ್ಸ್. ದೇಶದ ಪ್ರಧಾನಮಂತ್ರಿ ಆಗಿರೋನು ಆ ಪಕ್ಷನ ಇನ್ನೊಬ್ಬರ ಜೊತೆ ಮನೆ ಬಾಲಿಗೆ ತಗೊಂಡು ಹೋಗ್ತಾರೆ ಅಂದರೆ ಎನಿ ಕಾಮನ್ ಸೆನ್ಸ್? ದೇಶ ಆಳಿದನು ಒಂದು ಭ್ರಷ್ಟಾಚಾರದ ಯಾವನಾದರೂ ಒಂದು ಪಿನ್ ಪಾಯಿಂಟ್ ಮಾಡ್ತಾನಂತೆ. ಜಾತಿಗೆ ಒಂದು ಘಟನೆ ನಡೆಯೋಕ್ಕೆ ಅವಕಾಶ ಕೊಡಲಿಲ್ಲ. ನಾನು ಒಬ್ಬ ರೈತ ಸಾಯಲಿಲ್ಲ ಈ ದೇಶದಲ್ಲಿ. ಇಡೀ ಹಿಂದೂಸ್ತಾನದಲ್ಲಿ ನಾನು ಯಾವ ಆಡಳಿತ ಕೊಟ್ಟೆ ಅಂತ ಹೇಳಿದಾದರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಬೇಕಾದ್ರೆ. ಏನು ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ? ಯು ವಾಂಟ್ ದಿಸ್ ಗೌರ್ಮೆಂಟ್? ಮಾತಾಡೋಕ್ಕೆ ಬರುತ್ತೆ ನಮಗೂ. ಪ್ಲೀಸ್ ಒಂದು ನಿಮಿಷ ನೀವು ಹೇಳ್ತೀನಿ. ಒಂದು ನಿಮಿಷ ನಿಮಗೆ ಕೈ ಮುಗಿದ್ರಿ. ಅವರೆಲ್ಲರೂ ಕೂಡ ನಿಮ್ಮ ಪಕ್ಷದಲ್ಲೇ ಇದ್ಕೊಂಡು ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಿಮ್ಮದೇ ಪಕ್ಷದ ಶಾಸಕರು ಕಾಂಗ್ರೆಸ್ನ ಮಾಜಿ ಶಾಸಕರು ಮಾಧ್ಯಮಗೋಷ್ಠಿಯನ್ನು ನಡೆಸ್ತಾರೆ. ಒಂದು ನಿಮಿಷ ಸಮಾಧಾನ ಆಗಿರ್ರಿ. ಗಮನಿಸಿದ್ದೀನಿ ನಾನು ನೀವು ಯಾವ ವಿಷಯ ಕೇಳ್ತಾ ಇದ್ದೀರಿ ಅಂತ ಹೇಳಿ. ನಾನು ಯಾರನ್ನೂ ತೆಗೆದುಹಾಕಕ್ಕೆ ಹೋಗಿಲ್ಲ. ಇನ್ನು ಈಗ ನನ್ನ ಪಕ್ಷದಿಂದನೇ ನಮ್ಮ ನಾಯಕರು ಕರ್ಕೊಂಡೋದ್ರು 7 ಜನ ನಮ್ಮ ಫರೂಕನ್ನು ಸೋಲ್ಸೋಕ್ಕೆ ವೋಟ್ ಮಾಡಿದರು. ತೋರಿಸಿ ವೋಟ್ ಮಾಡಿ. ಅದ್ರ ಮೇಲೆ ಏನಾರ ಕ್ರಮ ತಗೊಳಕ್ಕಾಯ್ತಾ? ಒಂದು ನಿಮಿಷ ಇರ್ರಿ. ನಮಗೆ ಗೊತ್ತಿದೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂಥೇಳಿ. ಅದು ಕಾಲ ಬಂದಾಗ ನಿರ್ಣಯ ಮಾಡ್ತೀವಿ. ನನಗೆ ಪ್ರಜ್ಞೆ ಇದೆ, ಅಷ್ಟು ತೀರ್ಮಾನ ಮಾಡ್ತೀನಿ. ಈಗ ನಾನೇ ಇಷ್ಟೆಲ್ಲ ಕ್ಲಾರಿಫೈ ಮಾಡಿದ್ದೀನಿ. ನೀವೆಲ್ಲ ಸಹಕಾರ ಕೊಡ್ತಾ ಇದ್ದೀರಿ. ಇದು ಅಲ್ಟಿಮೇಟ್ ಒಂದು ಆದೇಶ ಅಂತ ತಿಳ್ಕೊಳ್ಬೇಕು. ನಾನು ನ್ಯಾಷನಲ್ ಪ್ರೆಸಿಡೆಂಟು. 7ನೇ ತಾರೀಕು ಕರೆಯೋದು ಈ ಪಕ್ಷವನ್ನು ಉಳಿಸಲೇಬೇಕು ಅಂತ ಇರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಶಾಸಕರು, MLCಗಳು, ಮಾಜಿ MLAಗಳು, ಮಾಜಿ MLCಗಳು, ಮಾಜಿ ಮಂತ್ರಿಗಳು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಹೀಗೆ ಎಲ್ಲವನ್ನೂ ಒಳಗೊಂಡಂಥ ಸಭೆ ಕರೀತಾ ಇದ್ದೀವಿ. ಎಷ್ಟು ಜನ ನಿಷ್ಠೆಯಿಂದ ಇರ್ತಾರೆ ಬರ್ತಾರೆ, ಪಕ್ಷಕ್ಕೆ ನಿಷ್ಠೆ ಇಲ್ಲ ಅಂದರೂ ಹೋಗ್ತಾರೆ.
ದಟ್ ಈಸ್ ದಿ ಅಲ್ಟಿಮೇಟ್. ಅದರಿಂದಲೇ ರೀಸ್ಟ್ರಕ್ಚರ್ ಮಾಡ್ತೀವಿ ಅಂತ ಹೇಳಿದ್ದು ಕುಮಾರಸ್ವಾಮಿಯವರು 15ನೇ ತಾರೀಕಿಂದ ಆಚೆಗೆ ನಾವು ಹಲವಾರು ಡಿಸಿಷನ್ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಮುಂಚೆ 7ನೇ ತಾರೀಕು ನಾನು ಈ ಪ್ಯಾಲೇಸ್ ಗ್ರೌಂಡ್ಸ್ ಸಭೆ ಕರೀತಾ ಇದ್ದೀನಿ. ನನಗೆ ವಾಸ್ತವ ಅಂಶ ಗೊತ್ತಾಗುತ್ತೆ, ಎಲ್ಲಿ ಏನು ಯಾರು. ರೀಸ್ಟ್ರಕ್ಚರ್ ಮಾಡಲಿಕ್ಕೆ ನಾವು ಮುಂದೆ ಹೋಗ್ತೀವಿ ಅಷ್ಟೇ. 2023ಕ್ಕೆ JDSನ BJP ಜೊತೆ ವಿಲೀನ ಮಾಡಿದ್ರೆ ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿಯಾಗಿ ನಾವು ಮುಂದುವರಿಸ್ತೇವೆ ಅಂತ ಒಂದು ಸುದ್ದಿ ಇದೆ. ಇದಕ್ಕೆ ಕುಮಾರಸ್ವಾಮಿ ಸುದ್ದಿ ನಿಮಗೆ ಡೆಲ್ಲಿಯಿಂದ ಬಂತು? ಇಲ್ಲಿ ಸ್ವಲ್ಪ ನಿಧಾನ ಮಾತಾಡ್ರಿ. ಯು ಆರ್ ಎ ಕರೆಸ್ಪಾಂಡೆಂಟ್. ನಿಧಾನ ಮಾತಾಡಿ. ನಿಮಗೆ ಆ ಸುದ್ದಿ ಎಲ್ಲಿಂದ ಸಿಕ್ತು? ವಿಲೀನ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ವಿಲೀನ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಯಾವ ಪಕ್ಷ ನಿಮಿಷ ದೇವೇಗೌಡ ಬಿ ಟೀಮ್ BJP ಅಂದ್ರ ಮನೆಗೆ ಒಬ್ಬ ಸೆಕ್ಯುಲರ್ ಲೀಡ್ ಪಾರ್ಟಿ ಈ ದೇಶದಲ್ಲಿ ನನ್ನ ಮನೆಗೆ ಯಾಕೆ ಬಂದರು? ಡೆಲ್ಲಿಯಿಂದ ಹಾಸನದಲ್ಲಿ ರಾಹುಲ್ ಗಾಂಧಿಯವರೇ ದೇವೇಗೌಡ ಬಿ ಟೀಮ್ ಆಫ್ BJP ಅಂತ ಹೇಳಿದರು. ಅವರೇ ಯಾಕೆ ಕಳಿಸಿದರು? ಚುನಾವಣೆ ಮುಗಿದ ಮೇಲೆ ಮೂರೂ ಪಾರ್ಟಿನಲ್ಲಿ ಒಬ್ಬ ಕಾಂಗ್ರೆಸ್ ದೊಡ್ಡ ಪಾರ್ಟಿ ಈ ಸದ್ಯಕ್ಕೆ ಇಲ್ಲಿ ಕರ್ನಾಟಕದಲ್ಲಿ ಅವರು ಅಧಿಕಾರ ತರೋ ಶಕ್ತಿ ಇದೆ, ನನಗೆ ಆ ಶಕ್ತಿ ಇದೆ ಅಂತ ಹೇಳಲ್ಲ. ಅದು ಸ್ವಲ್ಪ ಟ್ರೈ ಮಾಡ್ತೀವಿ, ಕೂತ್ಕೊಳ್ಳೋದಿಲ್ಲ. ಅವತ್ತು ಕಾಂಗ್ರೆಸ್ಗೆ 120 ಬಂತು, ಆಳ್ಕೊತಾರೆ. BJPಯವರಿಗೆ 120 ಆಳ್ಕೊಳ್ತಾರೆ. ನಮ್ಮನೆ ಹತ್ರ ಯಾರು ಬರ್ತಾರೆ? ನನಗೆ 110 120 ಬಂತು. ಅವು ಕೂತಿದ್ದ ಮೇಲೆ 2.5 ವರ್ಷ ಅವತ್ತು ಮಾತಾಡಿ. ವಾಟ್ ದಿ ಮ್ಯಾಂಡೇಟ್ ಪೀಪಲ್ ಆರ್ ಗೋಯಿಂಗ್ ಟು ಗಿವ್ ಇನ್ ಕರ್ನಾಟಕ ಅವತ್ತು ಮಾತಾಡಿ. ಇವತ್ತು ಆ ಪ್ರಶ್ನೆ ಬರೋದಿಲ್ಲ. ನಾವು ಅಧಿಕಾರಕ್ಕೆ ಬರಬೇಕು ಅಂತಲೇ ಹೋರಾಟ ಮಾಡ್ತೀವಿ. ಮಾಜಿ ಮುಖ್ಯಮಂತ್ರಿ ಇಂಥ ಇಶ್ಯೂ ರೈಸ್ ಆದಾಗ ವಿಲೀನ ಪ್ರಶ್ನೆಗಳು ಉದ್ಭವ ಆದಾಗ ಗಟ್ಟಿ ಧ್ವನಿಯಲ್ಲಿ ವಿಲೀನ ಆಗೋದಿಲ್ಲ ಅಂತ ಹೇಳುವಂತ ಸಂದರ್ಭವನ್ನು ಅವರು ಕ್ರಿಯೇಟ್ ಮಾಡ್ಬೋದು. ಅವರಿಗೂ ಕೂಡ ಹೇಳಲ್ಲ. ನೀವೇ ಬಂದು ಹೇಳ್ತಾ ಇದ್ರಿ, ನಾನು ಮಾಜಿ ಪ್ರಧಾನಿ ಆಗಿದ್ದನು, ಆ ಪಕ್ಷ ನನ್ನ ಹೇಳಲ್ಲ, ಪಕ್ಷ ವಿಲೀನ ಮಾಡಲ್ಲ ಅಂತ. ನೀವು ಕುಮಾರಸ್ವಾಮಿ ಯಾಕೆ ಅದನ್ನು ಹೇಳಲ್ಲ ಗಟ್ಟಿಯಾಗಿ? ಏನು ಹೇಳಬೇಕು? ಅಲ್ಲ, ವಿಲೀನ ಮಾಡಲ್ಲ ಹೇಳೋ ಕಾರ್ಯಕರ್ತರು ಸಂದೇಶ ಮಾಡ್ಬೇಕಲ್ಲ ಸರ್. ಒಂದು ನಿಮಿಷ ಕೂಲಾಗಿದ್ರೆ ನೀವು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಪ್ರೆಸ್ ಮೀಟ್ ನಾನೇ ಕೂತಿದ್ದೆ. ಸ್ವಲ್ಪ ಇರಿ, ನಿಧಾನ ಮಾತಾಡ್ರಿ. ಕುಮಾರಸ್ವಾಮಿಯವರು ಈ 7ನೇ ತಾರೀಕು ಸಭೆಗೆ ಬನ್ನಿ, ನಾನು ಹೇಳ್ತೀನಿ, ಸ್ವಲ್ಪ ಶಬ್ದ ಹೆಚ್ಚು ಮಾಡಿ ಎಲ್ಲರ ಕಿವಿಗೂ ಬೀಳಂಗೆ ಹೇಳಪ್ಪ ಅಂತ ಐ ನೋ ವಾಟ್ ದಿ ಕ್ವಶನ್ ಬಿಹೈಂಡ್ ಇಟ್. ಭಾಳ ಗಟ್ಟಿ ಧ್ವನಿಲಿ ಹೇಳಪ್ಪ ಅಂತ ಹೇಳ್ತೀನಿ. ನಾನು ತಿಪ್ಪೇಸ್ವಾಮಿಯವರೇ, ನಾವು ಹಿಂದೆ ಟಾಸ್ಕ್ ಫೋರ್ಸ್ ಮಾಡಿದ್ದಲ್ಲ, ನಾನು ಒಬ್ಬ DIG ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಮಾಡಿದ್ದಿಲ್ಲ. ಇಲ್ಲಿ ಯಾರಾದರೂ ಭೂಮಿನ ಕಬಳಿಸಿದರೆ ನೆಕ್ಸ್ಟ್ ಡೇ ಅದನ್ನು ಹೋಗಿ ಒದ್ದು ಬಿಡಿಸುವಂಥದ್ದು BMTCಯಲ್ಲಿ ಒಂದು ಟಾಸ್ಕ್ ಫೋರ್ಸ್ ಆಗಿದ್ದು. ನಾನೇ ಮಾಡಿದ್ದೆ. ಅದೀಗ ಇದೆಯಾ? ಕಾರ್ಪೊರೇಷನ್ ಇದೆ. BMTC ಕಾರ್ಪೊರೇಷನ್ ಅಲ್ಲಪ್ಪ, ಸೇಮ್ ಸರ್, ಅದೇನೆ ಕಾರ್ಪೊರೇಷನ್, ಅದೇ ಸೇಮ್ ಇದೆ. ಸರ್, ದಟ್ ಪವರ್ ಹ್ಯಾಸ್ ಬೀನ್ ಗಿವನ್ ಟು ಹಿಮ್. ಈವನ್ the other officers has to work under him. Yes sir, that is there. All revenue ಮತ್ತೆ BDA BPF ಎಲ್ಲ ಕೂಡ ಅದರಲ್ಲೇ ಇವರು ಇದ್ರಲ್ಲ, ಯಾರು ನಮ್ಮ ಅದು ಕ್ಲೋಸ್ ಮಾಡ್ಬಿಟ್ರಲ್ಲ ಸರ್. ಶರ್ಮನ್ ಫಂಕ್ಷನ್ ತೆಗೆದುಹಾಕಿದ್ದಾರೆ. ಇದು ಪವರ್ ಇದೆ, ಇನ್ನೂ ಇದೆ. ಬಟ್ ಕೆಲಸ ಮಾಡ್ತಿದ್ದಾರೆ.
ಫಂಕ್ಷನಿಂಗ್ ಇದೆಯಾ? ಫಂಕ್ಷನಿಂಗ್ ಇದೆ. ಫಂಕ್ಷನ್ ಈಗಲೂ ಅಡಿಷನಲ್ ಎಸ್ ಪಿ ಒಬ್ಬರಿದ್ದಾರೆ. ಕೆಲಸ ಮಾಡ್ತಾರೆ ಟಾಸ್ಕ್ ಫೋರ್ಸ್ ಥರ ಇಲ್ಲ. ಆಗಲ್ಲ ಸರ್ ಈ ಹೊಡೆತಲ್ಲಿ. ಐ ನೋ ವಾಟ್ ಇಟ್ ಈಸ್. ಈಗ ನಾನು ದಯಮಾಡಿ ಸೀರಿಯಸ್ ಆಗಿ ಮಾತಾಡೋಣ ಪ್ಲೀಸ್. ಈ ಪಕ್ಷನ ಉಳಿಸ್ತೇವೆ, ಈ ಪಕ್ಷನ ಬೆಳೆಸ್ತೇವೆ. ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕಕ್ಕೆ ಅಲ್ಲ, ದೇಶಕ್ಕೆ ಅನಿವಾರ್ಯ. ತಮಿಳುನಾಡಲ್ಲಿ 50 ವರ್ಷ ಆಯಿತು. NT ರಾಮರಾವ್ ಒಂದು ಪ್ರಾದೇಶಿಕ ಪಕ್ಷ ಮಾಡೋದು ನಡ್ಕೊಂಡು ಹೋಗ್ತಾ ಇದೆ, ಬೇಜಾರು ಮಾಡ್ಕೋಬೇಡಿ. ಬಿಜು ಜನತಾದಳ ಪ್ರಾದೇಶಿಕ ಪಕ್ಷ ನಡ್ಕೊಂಡು 4 ಸಾರಿ ಗೆದ್ದಿದ್ದಾರೆ. ಮಮತಾ ಬ್ಯಾನರ್ಜಿ ಮಾಡಿದ್ರು, 2 ಟರ್ಮ್ ಗೆದ್ದಿದ್ದಾರೆ. ಈ ಟರ್ಮ್ ತೆಗಿಬೇಕು ಅಂತ BJPನೂ ಟ್ರೈ ಮಾಡ್ತಿದೆ. ಶಿವಸೇನಾ ಅವರ ಅಪ್ಪ ಮಾಡಿದ, ತಂದೆ ಠಾಕ್ರೆ ಅವರು. ದಯಮಾಡಿ ಯಾರು ಅನ್ಯತಾ ಭಾವನೆ. ಶರದ್ ಪವಾರ್ ಒಂದು ಮಾಡ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಇದೇನು ನಮ್ಮ ಫ್ಯಾಮಿಲಿಗೋಸ್ಕರ ಮಾಡಿದ್ದರು. 1978ರಲ್ಲಿ ಜನತಾ ಪಾರ್ಟಿ ನನ್ನ ಕೈ ಕೊಟ್ಟರು. ವೀರೇಂದ್ರ ಪಾಟೀಲ್ ಒಂದು 5 ತಿಂಗಳಿತ್ತು. ಅದನ್ನು ಮುಂದುವರಿಸ್ಕೊಂಡೇ ಬರ್ತಾಯಿತ್ತು. ದಯಮಾಡಿ ಇದು ದೇವೇಗೌಡರ ಕಾಲಕ್ಕೆ ಹೊರಟೋಯ್ತು ಅನ್ನೋ ಶಬ್ದ ಬಿಟ್ಬಿಡಿ. ನಡೆಸೋರಿದ್ದಾರೆ. ಆದ್ದರಿಂದ ಈ ಪಕ್ಷ ಉಳಿಯುತ್ತೆ, ಬೆಳೆಯುತ್ತೆ. ನಾನೇನು ಶಾಶ್ವತ ಅಲ್ಲ. ನಾನು ಹೋದ್ಮೇಲೆ ಈ ಪಕ್ಷ ಉಳಿಯುತ್ತೆ, ಬೆಳೆಯುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.